ನಮಸ್ಕಾರ, ನಾನು ದಿವೇಶ್ರೀ. ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಭಾರತದ ಸಂವಿಧಾನ ಭಾರತಕ್ಕೆ ಅತ್ಯುನ್ನತವಾದಂತಹ ಕಾನೂನು ಮತ್ತು ವ್ಯವಸ್ಥೆ. ಈ ಸಂವಿಧಾನ ನ್ಯಾಯ, ಸಮಾನತೆ, ಭ್ರಾತೃತ್ವ ಇದನ್ನು ಪ್ರತಿಪಾದಿಸುತ್ತೆ. ಆದರೆ ಈ ಸಂವಿಧಾನ ಇವತ್ತಿನ ನಾಗರಿಕ ಪ್ರಪಂಚಕ್ಕೆ ಏನು ಅಂತ ತಿಳಿಯಪಡಿಸಲೇಬೇಕಾಗಿದೆ. ಸಂವಿಧಾನ ಅಂದ್ರೇನು, ಅದರ ಆಶಯ ಏನು, ಉದ್ದೇಶಗಳು ಏನಿತ್ತು, ಸಂವಿಧಾನವನ್ನು ರಚನೆ ಮಾಡಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಏನು, KM ಮುನ್ಷಿಯವರ ಪಾತ್ರ ಏನು, ಇದೆಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾಗಿರುವಂತಹ ಬಾಲನ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಗಣರಾಜ್ಯೋತ್ಸವದ ಶುಭಾಶಯಗಳು ಸರ್. ಸರ್, ಇವತ್ತು ಗಣರಾಜ್ಯೋತ್ಸವ. ಇಂಥ ಸಂದರ್ಭದಲ್ಲಿ ಸದ್ಯದ ನಾಗರಿಕ ಪ್ರಪಂಚವನ್ನು ನೋಡಿದಾಗ ಈ ಸಂವಿಧಾನ ಅಂದ್ರೆ ಏನು ಅಂತ ತಿಳಿಸ್ಲೇಬೇಕು ಅಂತ ಅನ್ಸುತ್ತೆ. ಈ ಸಂವಿಧಾನ ಅಂದ್ರೆ ಏನು ಸರ್? ನಮ್ಮ ದೇಶದ ನಾಗರಿಕರಿಗೆ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಯಾಕೆ ಬೇಕು? ನೋಡಿ, ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಅನ್ನೋದು ನನ್ನ ಪ್ರಕಾರ ಒಂದು ಕ್ರಾಂತಿಕಾರಿ ಡಾಕ್ಯುಮೆಂಟ್. ಇಟ್ಸ್ ಎ ರೆವಲ್ಯೂಷನರಿ ಡಾಕ್ಯುಮೆಂಟು. ಸಂವಿಧಾನ ಬರೋಕ್ಕೆ ಮೊದಲು ಹೇಗಿತ್ತು ಅಂದರೆ, ನಾವು ಒಂದು 200 ವರ್ಷಕ್ಕೆ ಮೇಲೆ ಬ್ರಿಟಿಷ್ನವರ ಸಬ್ಜೆಕ್ಟ್ ಆಗಿದ್ವಿ, ಸಿಟಿಸನ್ ಆಗಿಲ್ಲ. ಅದಕ್ಕೆ ಮೊದಲು ರಾಜರ ಆಡಳಿತದಲ್ಲಿ ಇದ್ವಿ ನಾವು. ಅಂದರೆ ಮೇಲು ಜಾತಿ, ಕೀಳು ಜಾತಿ, ಅಸಮಾನತೆ ಅನ್ನೋದು ನಂಬಿಕೆ. ಒಂದು ಮಾತ್ರ ಹೇಳಿ ಮತ್ತೆ ಆ ಸಬ್ಜೆಕ್ಟ್ ಬಂದುಬಿಡ್ತೀನಿ. ಈಗ ಏಕಲೈವ ಮೆಟಾಫರ್ ಅನ್ನೋದು ಅಂದರೆ ಬಿಲ್ ಬಿದ್ದೆಯಲ್ಲಿ ಏಕಲೈವನಿಗೆ ಕಲಿಬೇಕನ್ನೋದು ಆಸೆ. ದ್ರೋಣಾಚಾರ್ಯ ಹತ್ರ ಹೋಗ್ತಾನೆ, ನಾನು ಕಲಿತೀನಿ, ನನಗೆ ಭಾರಿ ಆಸೆ ಇದೆ ಎಂದು. ದ್ರೋಣಾಚಾರ್ಯ ಹೇಳ್ತಾರೆ, ಇದು ಕ್ಷತ್ರಿಯರ ಕಲೆ, ನಾನು ಅರ್ಜುನನಿಗೆ ಹೇಳ್ಕೊಡ್ತೀನಿ, ನೀನು ಶೂದ್ರ, ನಿನಗೆ ನಾನು ಹೇಳ್ಕೊಡಲ್ಲ ಅಂದು ಹೇಳ್ತಾನೆ. ಮತ್ತು ದ್ರೋಣಾಚಾರ್ಯರವರ ಪ್ರತಿಮೆನ ಇಟ್ಟು ಕಳೆದು ಅದು ಬಿಲ್ ಬಿದ್ದೆಯಲ್ಲಿ ನಂಬರ್ 1 ಆಗ್ತಾನೆ. ಅರ್ಜುನನ್ಕೊಂದು ಹೆಚ್ಚಿನ ಒಂದು ಫೈಟರ್ ಆಗಿ ತಯಾರಿ ಆಗ್ತಾನೆ. ಅಂದರೆ ಕೊನೆಯಲ್ಲಿ ಅವನ ಬೆರಳನ್ನ ಕತ್ತರಿಸ್ಬಿಡ್ತಾರೆ. ಅಂದರೆ ಏನು ಅರ್ಥ ಇದು? ಕೀಳು ಜಾತಿ, ಶೂದ್ರರು, ದಲಿತರು ಈ ವಿದ್ಯೆಯನ್ನೇ ಕಲಿಬಾರ್ದು. ಈವನ್ ಇಫ್ ಯು ಆರ್ ಟ್ಯಾಲೆಂಟೆಡ್, ನೀನು ಶೂದ್ರ ಕಲಿಬಾರ್ದು. ಅದೇ ರೀತಿನೇ ಸಂಬುಗನ್ನ ಸ್ಟೋರಿ ಬರುತ್ತೆ, ಓದ್ದ ಅಂದು ತಲೆ ಕತ್ತರಿಸ್ಬಿಡ್ತಾರೆ. ಇದೇ ನಂಬಿಕೆ. 3,000 ವರ್ಷ ಇಡೀ ಭಾರತದಲ್ಲಿ ಬೇರೆ 563 ಸಂಸ್ಥಾನಗಳು, ಅದರಲ್ಲಿ ನಾರ್ತು, ಸೌತು, ವೆಸ್ಟು, ಈಸ್ಟ್ ಎಲ್ಲ ಅನುಭವಿಸ್ಕೊಂಡೇ ಬಂದಿದ್ವಿ. ಇದನ್ನೆಲ್ಲ ಧ್ವಂಸ ಮಾಡಿ ಒಂದು ಅದ್ಭುತವಾದ ಒಂದು ಕಾನ್ಸ್ಟಿಟ್ಯೂಷನ್, ಅದ್ಭುತವಾಗಿದ್ದು ರೆವಲ್ಯೂಷನರಿ. ಏನು ಹೇಳುತ್ತೆ? ಫ್ರೇಟರ್ನಿಟಿ, ಈಕ್ವಾಲಿಟಿ, ಲಿಬರ್ಟಿ, ಸಮಾನತೆ, ಲಿಬರ್ಟಿ, ಸೋಷಿಯಲಿಸಮ್, ಡೆಮೋಕ್ರಸಿ, ಒಂದು ಮನುಷ್ಯನಿಗೆ ಒಂದು ವೋಟು. ಇದು ಎಷ್ಟೊಂದು ಪವಿತ್ರವಾದದ್ದು, ಎಷ್ಟೊಂದು ಸುಂದರವಾದದ್ದು. ಇದಕ್ಕೆ ಮೊದಲು ಏನೆಲ್ಲ ಇತ್ತೋ ಎಲ್ಲನೂ ಧ್ವಂಸ ಮಾಡುತ್ತೆ. ಬಟ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಕಾನ್ಸ್ಟಿಟ್ಯೂಷನಲ್ ರಿಯಾಲಿಟಿನ ನಾವು ಇವತ್ತು ಮಾತಾಡಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅನ್ನೋ ಪದವನ್ನು ಡಾಕ್ಟರ್ BR ಅಂಬೇಡ್ಕರ್ ಬಳಸ್ತಾರೆ. ಕಾನ್ಸ್ಟಿಟ್ಯೂಷನ್ ಅದು 19th ಸೆಂಚುರಿ ಜಾರ್ಜ್ ಕ್ರೋಟೆ, ಬ್ರಿಟಿಷ್ ಸ್ಕಾಲರ್, ಅವರು ಆ ಪದವನ್ನು ಉಪಯೋಗ ಮಾಡ್ತಾರೆ. ಅಂದರೆ ಬ್ರಿಟಿಷ್ನವರು ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ದೋಚ್ಕೊಂಡು ಹೋಗ್ತಿದ್ರು ಅನ್ನೋದು ಬೇರೆ ವಿಷಯ. ಸೊ ಅವ್ರದ್ದು ಕಾನ್ಸೆಪ್ಟ್ ಅದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಡಿಸ್ಕಷನ್ ಆಗುತ್ತೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ, ಆದರೆ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಿ ಕೂಡ ಅದನ್ನು ವಿವರಣೆ ಮಾಡಿಲ್ಲ. ಅಂದರೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂದರೆ ಈಗ ಆರ್ಟಿಕಲ್ 12ರಿಂದ 35 ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕುಗಳು. 36ರಿಂದ 51 ಡೈರೆಕ್ಟಿವ್ ಪ್ರಿನ್ಸಿಪಲ್, ಆಡಳಿತ ಹೆಂಗೆ ಮಾಡಬೇಕಂದು. ಆರ್ಟಿಕಲ್ 51A ಡ್ಯೂಟೀಸ್ ಆಫ್ ಈಚ್ ಸಿಟಿಸನ್ ಅಂತ ಬರೆದಿದ್ದಾರೆ. ಈಗ ಸಮಾನತೆ ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 16 ಸಮಾನತೆ, ಕಾನೂನು ಮುಂದೆ ಎಲ್ಲರೂ ಕೂಡ ಸಮಾನ, ಸಮಾನತೆಯನ್ನೇ ಅದರಲ್ಲಿ ಬರೆದಿದ್ದಾರೆ. ಪ್ರಶ್ನೆ, ಸಮಾನತೆ ಇದಾ?
ಎರಡನೇದು ಆರ್ಟಿಕಲ್ 17 ಅಸ್ಪೃಶ್ಯತೆ ಯಾವ ರೀತಿನಲ್ಲಿ ಇದ್ರೇನೋ ಅದು ಅಪರಾಧ. ಸೊ ಅನ್ಟಚಬಿಲಿಟಿ ಇನ್ ಎನಿ ಫಾರ್ಮ್ ಈಸ್ ಅನ್ ಅಫೆನ್ಸ್ ಎಂದು ಬರೆದಿದ್ದಾರೆ. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್, ಎಕ್ಸ್ಪ್ರೆಷನ್, ಆರ್ಗನೈಸೇಷನ್, ಪ್ರೊಟೆಸ್ಟ್, ಪ್ರೊಫೆಷನ್, ಎಲ್ಲನೂ ಇದೆ ಅದರಲ್ಲಿ. ನೋಡಿ, ಈಗ ಬೆಂಗಳೂರಲ್ಲಿ ನೀವು ಪ್ರೊಟೆಸ್ಟೇ ಮಾಡಂಗಿಲ್ಲ ಅಂತ ಹೈಕೋರ್ಟೇ ತೀರ್ಪು ಹೇಳ್ಬಿಟ್ಟಿದ್ದಾರೆ, ಪ್ರೊಟೆಸ್ಟ್ ಇಲ್ಲ. ಸೊ ವೈಲೇಷನ್ ಆಫ್ ಆರ್ಟಿಕಲ್ 19 ಅದನ್ನು ಹೇಳ್ತೀನಿ. ಆರ್ಟಿಕಲ್ 21 ರೈಟ್ ಟು ಲಿವ್ ವಿತ್ ಡಿಗ್ನಿಟಿ, ರೈಟ್ ಟು ಲೈಫ್. ಇದು ನಮ್ಮ ದೇಶದವ್ರಿಗೆ ಮಾತ್ರ ಇಲ್ಲ, ಯಾವ ಮನುಷ್ಯರಿದ್ರೇನು ರೈಟ್ ಟು ಲಿವ್. ರೈಟ್ ಟು ಲಿವ್ ಮೊನ್ನೆ ನೋಡಿ, ಯಾರೋ ಬಾಂಗ್ಲಾದೇಶಿಗಳಂದು ಮನೆಗೆ ನುಗ್ಗಿ ಹೊಡಿತಾರೆ. ಅದು ಕಾನ್ಸ್ಟಿಟ್ಯೂಷನ್ಗೆ ವಿರೋಧವಾದ. ಅವ್ರು ತಪ್ಪು ಮಾಡಿದರೆ ಅದು ಆಡಳಿತದವರು ಆ್ಯಕ್ಷನ್ ತಗೋಬೇಕು. ರೈಟ್ ಟು ಲಿವ್. ಅವರೇ ನಿಷ್ಕ್ರಿಯವಾಗಿ ಏನು ಕೆಲಸ ಮಾಡಿಲ್ಲ ಅಂದಾಗ ಯಾರು ಅದನ್ನು ಪ್ರಶ್ನೆ ಮಾಡಬಹುದು? ಸ್ಟೇಟು ಪ್ರಶ್ನೆ ಮಾಡಬೇಕು, ಪ್ರೊಟೆಸ್ಟ್ ಮಾಡಿ, ಮನವಿ ಕೊಡಿ. ಮನೆ ನಿಗ್ಗು ಹೊಡೆಯೋದು ಅದು ಇನ್ನೂ ಸೊ ನಾನು ಹೇಳ್ತೀನಿ, ಆರ್ಟಿಕಲ್ 21 ಹೇಳುತ್ತೆ ಯಾವ ಮನುಷ್ಯರಿಗೆ ಗೌರವ ಘನತೆಯಿಂದ ಬದುಕಲು ಈ ದೇಶದಲ್ಲಿ ಆರ್ಟಿಕಲ್ 21 ಹೇಳುತ್ತೆ. ಗಾಡ್. ಈಗ ಆರ್ಟಿಕಲ್ 22 ಎಲ್ಲರೂ ಕೋರ್ಟ್ಗಳಲ್ಲಿ ಅವ್ರಿಗೆ ಮೂಲಭೂತ ಹಕ್ಕಿರುತ್ತೆ. ಕೋರ್ಟಲ್ಲಿ ಅವರಿಗೆ ಚಾರ್ಜ್ ಶೀಟ್ ಕೊಡಬೇಕು, ಫೇರ್ ಟ್ರಯಲ್ ಇರಬೇಕು. ಇದೆಲ್ಲ ಆರ್ಟಿಕಲ್ 22. 23 and 24 ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್, ಶೋಷಣೆಗೆ ಯಾರನ್ನು ಒಳಪಡಿಸಬಾರ್ದು ಅಂದಿದೆ. ನಿಜ, ಅದು ಪೇಪರಲ್ಲೇ ಇದೆ, ಮತ್ತೆ ಬರ್ತೀನಿ ಅದಕ್ಕೆ. ಆರ್ಟಿಕಲ್ 25, 26, 27 ಫ್ರೀಡಮ್ ಆಫ್ ಫೇತ್. ನಾನು ಕ್ರೈಸ್ತನಾಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಎಥಿಸ್ಟ್ ಆಗಿರ್ಬೋದು, ಇದು ನನ್ನದು ಫೇತ್. ಪ್ರಾಕ್ಟೀಸಿಂಗ್ ಎ ಫೇತ್, ಪ್ರೀಚಿಂಗ್, ಪ್ರೊಪಗೇಟಿಂಗ್. ಫೇತ್ ಮೂಲಭೂತ ಹಕ್ಕು. ಆರ್ಟಿಕಲ್ 25, 26, 27. ಆರ್ಟಿಕಲ್ 31, 32 ಕಲ್ಚರಲ್ ರೈಟ್ಸ್. ಕಲ್ಚರಲ್, ನಾನು ಏನೋ ಫುಡ್ ತಿಂತೀನಿ, ಯಾವ ಚೂಡಿದಾರ ಹಾಕ್ಕೊಳ್ತೀನಿ, ಸೀರೆ ಉಟ್ಕೊಳ್ತೀನಿ, ಪ್ಯಾಂಟ್ ಉಟ್ಕೊಳ್ತೀನಿ, ಶರ್ಟ್ ಉಟ್ಕೊಳ್ತೀನಿ, ಹಿಜಾಬ್ ಹಾಕ್ಕೊಳ್ತೀನಿ, ಬುರ್ಕಾ ಹಾಕ್ಕೊಳ್ತೀನಿ, ನಾಮ ಹಾಕ್ಕೊಳ್ತೀನಿ, ಪಟ್ಟ ಇಟ್ಕೊಳ್ತೀನಿ, ಸೀರೆ. ದಿಸ್ ಈಸ್ ಕಲ್ಚರಲ್ ರೈಟ್. ನೀವು ಹಿಜಾಬ್ ಹಾಕ್ಕೋಬೇಡ, ಬುರ್ಕಾ ಹಾಕ್ಕೋಬೇಡ ಅಂತ ಹೇಳೋ ಹಕ್ಕು ಯಾರಿಗೂ ಇಲ್ಲ. ಮಹಿಳೆಯರು ಜೀನ್ಸ್ ಪ್ಯಾಂಟ್ ಹಾಕ್ಕೊಳ್ಳಿ, ಅದವರು. ಸೊ ಕಲ್ಚರ್. ಪೂಜೆ ಮಾಡ್ತಾರೆ, ಅವ್ರದ್ದೇ ಹಾಡುಗಳಿರುತ್ತೆ, ಅವ್ರದ್ದೇ ಒಂದು ಪೂಜೆ ಪುನಸ್ಕಾರಗಳು ಮಾಡೋದಿರುತ್ತೆ. ಇದು ಕಲ್ಚರಲ್ ರೈಟ್. ಇದೆಲ್ಲನೂ ಮೂಲಭೂತ ಹಕ್ಕು. ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಂದರೆ ಕೂಲಿ, ಬಾಳಕ್ಕೆ ಕೂಲಿ ಕೊಡಬೇಕು. ಕೂಲಿ ಅಂದು ಕೂಲಿ ಅಲ್ಲ. ಮತ್ತೆ ಆಸ್ಪತ್ರೆ ಕಟ್ಟಿಕೊಡ್ಬೇಕು, ಮನೆ ಕಟ್ಟಿಕೊಡ್ಬೇಕು, ವಿದ್ಯಾಭ್ಯಾಸ ಕೊಡಬೇಕು, ರೋಡು, ನೀರು, ಪರಿಸರ, ಕಾಡು ಪ್ರದೇಶ, ಆದಿವಾಸಿಗಳು, ಮೂಲ ನಿವಾಸಿಗಳು, ಇದೆಲ್ಲನೂ ಕೂಡ ಇದನ್ನ ಹೆಂಗ್ ಮಾಡ್ಬೇಕಂದು. ಇದು ಭಾರಿ ಚೆನ್ನಾಗಿದೆ. ಇದಕ್ಕೆ 3 ಅಂಗಗಳು ಇದೆ ಕಾನ್ಸ್ಟಿಟ್ಯೂಷನ್ ನಲ್ಲಿ. ಒಂದು ಸ್ಟೇಟ್, ಎಕ್ಸಿಕ್ಯೂಟಿವ್. ಸ್ಟೇಟ್ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ, ಬ್ರಿಟಿಷ್ ಕಾಲದಲ್ಲಿ ICS ಇತ್ತು, ಈಗ IAS, IPS, KAS, KPS. ಕಂಪ್ಲೀಟ್ ಆಡಳಿತ ಇವ್ರ ಕೈಯಲ್ಲಿದೆ. ಆಲ್ ಡಿಪಾರ್ಟ್ಮೆಂಟು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಎಂಟೈರ್ ಅಡ್ಮಿನಿಸ್ಟ್ರೇಷನು ಈ 2-3 ಪದಗಳ ಹತ್ರ ಕೊಟ್ಟಿದ್ದಾರೆ, IPS, IAS. ಈಗ ಲೆಜಿಸ್ಲೇಚರಲ್ಲಿ ಏನಾಯ್ತಂದ್ರೆ, ಸ್ವತಂತ್ರಕ್ಕೆ ಮೊದಲು ಸೌಕಾರ, ಈಗ MLA. ಇದು ಬರೋಕ್ ಮೊದಲು ರಾಜ, ಈಗ MP. ಅದಕ್ಕೆ ಸ್ವತಂತ್ರಕ್ಕೆ ಮೊದಲು ಅವನು ಕಿಂಗು, ಈಗ ಚೀಫ್ ಮಿನಿಸ್ಟ್ರು. ಅಂದ್ರೆ ನಟ ನಟಿಯರೇ ಮಿನಿಸ್ಟ್ರುಗಳು, ಮಂತ್ರಿಗಳು. ಅಂದ್ರೆ ಇದು ಯಾರು ಅವರು ಅನ್ನೋದನ್ನು ಕೂಡ ಮಾಡಬೇಕು. ಈಗ ಜುಡಿಷಿಯರಿ ಇದೆ. ಜುಡಿಷಿಯರಿಯಲ್ಲಿ ಯಾರಿದ್ದಾರೆ? ಜುಡಿಷಿಯರಿಯಲ್ಲಿ ಯಾರಿದ್ದಾರೆ ಅಂದರೆ ಯಾವ ಕಮ್ಯುನಿಟಿ ಇದೆ, ಯಾರನ್ನ ರೆಪ್ರೆಸೆಂಟ್ ಮಾಡೋರಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ. ಇದು ಮೂರು ಅಂಗಗಳು.
ಮೂರು ಅಂಗಗಳು ಒಂದು ಒಲಿಗಾರ್ಕಿ, ಇಂಗ್ಲಿಷಲ್ಲಿ ಒಲಿಗಾರ್ಕಿ ಅಂತೀವಿ. ಅಂದ್ರೆ ಒಂದು ಮೇಲು ಜಾತಿ ಮೇಲು ವರ್ಗ. ಇಂಡಿಯಾದಲ್ಲಿ ಸಾವಿರಾರು ಜಾತಿಗಳಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಶೂದ್ರರು. ಈಗ ನೋಡಿದ್ರೆ ಈಗ ಸುಪ್ರೀಂ ಕೋರ್ಟು, ಹೈಕೋರ್ಟ್ಗಳಲ್ಲಿ ನೋಡಿದ್ರೆ ಯಾರಿದ್ದಾರೆ? ಕೊರಚ, ಓಳೆಯ, ಮಾದಿಗ, ಇದು ಹೆಸರುಗಳು ಜಾತಿ ಯಾರಾಗಲಿ ಇದ್ದಾರ ಅಲ್ಲೂ? ಸೊ ಒಲಿಗಾರ್ಕಿಂದ ಒಂದು 2-3 ಕಮ್ಯುನಿಟಿಗಳಿಗೆ ಮಾತ್ರ ಆಡಳಿತ ಮಾಡ್ತಾ ಇದ್ದಾರೆ. ಅದಕ್ಕೂ ಬರ್ತೀನಿ, ಅಂಕಿಅಂಶಗಳಿದೆ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ 1931 ಬ್ರಿಟಿಷ್ನವರಿಗೆ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಒಂದು ಮೆಮೊರಂಡಮ್ ಸಬ್ಮಿಟ್ ಮಾಡ್ತಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಪ್ರತಿ ಕಮ್ಯುನಿಟಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು. ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತಾರೆ, ನಾಟ್ ರೆಸ್ಪಾನ್ಸಿಬಲ್ ಡೆಮೋಕ್ರಸಿ, ರೆಪ್ರೆಸೆಂಟೇಟಿವ್. ಅಂದ್ರೆ ಶೂದ್ರರು ಈ ದೇಶದಲ್ಲಿ 42%, ಲೆಜಿಸ್ಲೇಚರ್, ಜುಡಿಷಿಯರಿ, ಎಕ್ಸಿಕ್ಯೂಟಿವ್ನಲ್ಲಿ 42% ಅವ್ರು ಇರಲೇಬೇಕು. ದಲಿತರು 19%, ಈ 3 ಅಂಗಗಳಲ್ಲಿ 19% ಇರಬೇಕು. ಇದರಲ್ಲಿ ಆದಿವಾಸಿಗಳು 10%, ಈ ಎಲ್ಲದರಲ್ಲಿನೂ 10% ರೆಪ್ರೆಸೆಂಟೇಷನ್ ಕೊಡಬೇಕು. ಮೈನಾರಿಟಿ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಬುದ್ಧಿಸ್ಟು 15.5% ಅವ್ರು ಕೊಡಬೇಕು ಅನ್ನೋದು ಅಂಬೇಡ್ಕರ್ ಕನಸು, ರಿಯಾಲಿಟಿ ಅದು. ಬಟ್ ರಿಯಾಲಿಟಿ ಏನಾಗಿದೆ ಅಂದ್ರೆ 3% ಕಮ್ಯುನಿಟಿನವರು 60-70%, ಅಂದ್ರೆ 7-8% ಮೇಲು ಜಾತಿ, ಮೇಲು ವರ್ಗ, ಸವರ್ಣೀಯರು, ಬ್ರಾಹ್ಮಣರು, ಬನಿಯ, ಕಾಶ್ಯಾತ, ಎಲ್ಲದರಲ್ಲಿ ಅವರೇ ಇದ್ದಾರೆ. ಬಿಸಿನೆಸ್ ಬಂದ್ರೇನೋ ಅವರೇ ಇದ್ದಾರೆ. ಅದಕ್ಕೆ ಡಾಕ್ಟರ್ ಹೇಳಿದ್ರು, ಚಿಂತನೆ ನೋಡಿ, ಇವರು ಚೆನ್ನಾಗಿರ್ಬೇಕಂದ್ರೆ ಆಡಳಿತದಲ್ಲಿ ಇವ್ರಿಗೆ ಭಾಗ ಬೇಕು, ಪಾಲು ಬೇಕು, ಆಡಳಿತ ಪಾಲು ಹೇಳ್ತಾರೆ. ಆದ್ರೆ ಅದು ಆಗ್ಲಿಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಚೊಪ್ಲಿ, ಶೂ ಯಾರು ಹಾಕ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ಅದು ಎಲ್ಲಿ ಕಚ್ಚುತ್ತೆ ಅಂದು. ಅದನ್ನ ಅರ್ಥ ಏನು? ಕೊಲಕೇರಿನಲ್ಲಿ ಹುಟ್ಟಿರೋವನಿಗೆ ಗೊತ್ತು ಅವನ ಕಷ್ಟ ಏನಂದು. ಕೂಲಿ ಕೆಲಸ ಮಾಡೋವನಿಗೆ ಗೊತ್ತು ಅವನು ಬೆವರನ್ನ ಕಷ್ಟ ಏನಂದು. ಅರಮನೆಯಲ್ಲಿ ಹುಟ್ಟಿರೋರಿಗೆ ಅದು ಗೊತ್ತಿಲ್ಲ ಅನ್ನೋದು ಅರ್ಥ. ಆದ್ರೆ ಅರಮನೆಯಲ್ಲಿ ಹುಟ್ಟಿರೋರೇ ಆಡಳಿತ, ಎಲ್ಲ ಅಧಿಕಾರ, ಹಣ, ಐಷಾರಾಮಿ ಜೀವನ, ಇದೆಲ್ಲ 1-2-3 ಕಮ್ಯುನಿಟಿನವ್ರಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸಂವಿಧಾನ ಬ್ಯೂಟಿಫುಲ್, ಕಲರ್ಫುಲ್, ವಂಡರ್ಫುಲ್, ಬಟ್ ಜನರ ಬಾಳು ಬದುಕು ಟಿಯರ್ಫುಲ್, ಪೇನ್ಫುಲ್. ಇದು ಫುಲ್ಲು, ಅದು ಫುಲ್ಲು, ಬಟ್ ನಾಟ್ ಆರ್ಟ್ಫುಲ್ಲು. ಈಗ ಸಮಾನತೆ ಭಾರಿ ಚೆನ್ನಾಗಿದೆ. ಅದು ಹೇಳೋದಕ್ಕೆ, ಓದಕ್ಕೆ, ನೋಡಕ್ಕೆ, ಅರ್ಥ ಮಾಡ್ಕೊಳ್ಳಕ್ಕೆ ಚೆನ್ನಾಗಿದೆ. ಎಲ್ಲಿದೆ ಸಮಾನತೆ? ನಮ್ಮ ಇದರಲ್ಲಿ ಪುವರ್ ಕ್ಲಾಸ್, ಬಿಲೋ ಪಾವರ್ಟಿ ಲೈನ್, above poverty line, lower middle class, poor class, upper middle class, super class, rich class, super rich class ಅಂತ ಬಂದಿದೆ. ಅಂದ್ರೆ ಸಮಾನತೆ ಅನ್ನೋ ಪದಕ್ಕೆ ಏನ್ ಅರ್ಥ? ಸಮಾನತೆ ಎಲ್ಲಿದೆ? ನಾನು ನಿನ್ನೆ ಯಾರೋ ಒಬ್ರು ಗೃಹ ಪ್ರವೇಶಕ್ಕೆ ಕರೆದಿದ್ರು. ನಾನು ಏರ್ಪೋರ್ಟ್ಗೆ ಆ ಕಡೆ ಇಲ್ಲಿಂದ 29 ಕಿಲೋಮೀಟರ್ ದೂರದಲ್ಲಿ. ಇಂಡಿಯಾದಲ್ಲಿ ಇದ್ದೀನಾ, ಎಲ್ಲಿದ್ದೀನಿ ನಾನು? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದ್ದೀನಿ ಅನ್ನೋದಿದೆ. 150 ಎಕರೆ ಜಮೀನು, ಫುಲ್ಲಿ ಕಾಂಪೌಂಡೆಡ್, ಕಂಪ್ಲೀಟ್ ಗಾರ್ಡನ್, ಮೊಘಲ್ ಗಾರ್ಡನ್ ಅಂತಾರಲ್ಲ, ಇಲ್ಲ ನಂದವನ ಅಂತಾರಲ್ಲ, 150 ಎಕರೆನೂ ಹಂಗೆ ಇದೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರೋ ಫ್ಲವರ್ಸ್ ಎಲ್ಲ ಅಲ್ಲಿದೆ, ಇಂಟರ್ನ್ಯಾಷನಲ್ ಲೆವೆಲ್ ಇರೋ ಮರಗಳಿದೆ. ಒಂದು ಆರ್ಟಿಫಿಷಿಯಲ್ ಸ್ವರ್ಗವನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಒಂದೊಂದು ಮನೆ 20 ಕೋಟಿ ಕಡಿಮೆ ಇಲ್ಲ, 20 ಕೋಟಿ, ಎಲ್ಲಾನು ಅರಮನೆನೆ. ಬಕಿಂಗ್ಹ್ಯಾಮ್ ಪ್ಯಾಲೇಸು ಅಲ್ಲೇ ಇದೆ, ವೈಟ್ ಹೌಸು ಅಲ್ಲೇ ಇದೆ, ಅಂಟಿಲಾನು ಅಲ್ಲಿದೆ, ಅಟ್ಲಾ ಮೌಂಟ್ ರೋಡು ಅಲ್ಲೇ ಇದೆ. ಸೊ ಇದು ಅದನ್ನ ನೋಡ್ಬಿಟ್ಟು ಹಿಂಗೆ ಬರ್ತಾ ಇದ್ರೆ ಸ್ಲಮ್ಮು.
ಇನ್ನೊಂದು ಸ್ಲಮ್ಮು, ಕಾಲ್ಗೆ ಚೊಪ್ಲಿ ಇಲ್ಲ, ಬಟ್ಟೆಗೆ ಬಟ್ಟೆ ಇಲ್ಲ, ಕಿತ್ತೋಗಿರೋದು ಜನರು. ಅಲ್ಲಿ ಸುಂದರ, ಇಲ್ಲಿ ಹಿಂಗಿದೆ. ಹೌದು, ವಾಸ್ತವ ಅದು. ಸೊ ಸಮಾನತೆ ಎಲ್ಲಿದೆ? ನಿಜ. ಫಾರ್ ಹೂ ಕ್ರಿಯೇಟೆಡ್ ಪುವರ್ ಅಂಡ್ ರಿಚ್? ದ ರಿಚ್ ಕ್ರಿಯೇಟ್ಸ್ ಪುವರ್. ವಿಲ್ಲಾಸ್, ಅರಮನೆ ಇದೆಲ್ಲಾನೇ ಬಡವರನ್ನ ಕ್ರಿಯೇಟ್ ಮಾಡುತ್ತೆ. ಬಡವರು ಸ್ಲಮ್ ಅಲ್ಲಿ ಇದ್ದಾರೆ. ಸ್ಲಮ್ ಡೋಲರ್ನ ಶ್ರೀಮಂತರು ಏನ್ ಹೇಳ್ತಾರೆ? ಡರ್ಟಿ ಪೀಪಲ್. ಹೌದು. ಅನ್ನ ಕೊಡುವ ರೈತನನ್ನ ಏನ್ ಹೇಳ್ತಾರೆ? ಅನ್ಎಜುಕೇಟೆಡ್. ಹೌದು. ಲೇಬರರ್ಗೆ ಅನ್ಸ್ಕಿಲ್ಡ್ ಅಂತಾರೆ. ಹೌದು. ಆಕ್ಸಿಡೆಂಟ್ ಆಗಿ ಕೈ ಹೋದ್ರೆ ಕಾಲು ಹೋದ್ರೆ ಅನ್ಫಾರ್ಚುನೇಟ್ ಅಂತಾರೆ. ಆತ್ಮಹತ್ಯೆ ಮಾಡ್ಕೊಂಡು ಸತ್ತರೆ ಡೆಸ್ಟಿನಿ ಅಂತಾರೆ. ಪಾವರ್ಟಿ ಅಂದ್ರೆ ಲೇಜಿ ಫೆಲೋ ಅಂತಾರೆ. ಇದು ಏನ್ ಸಮಾನತೆ? ಏನ್ ವೆಕಾಬ್ಲರಿ ಬರುತ್ತೆ? ಮಾಲ್ ನ್ಯೂಟ್ರಿಷನ್. ರೈತರು ಆತ್ಮಹತ್ಯೆ, ಬಡತನ, ನೋವು, ಕಣ್ಣೀರು, ಆಸ್ಪತ್ರೆ ಇಲ್ಲ. ಇದು ಈಗ ಆದಿವಾಸಿಗಳನ್ನ ಒದ್ದು ಹೊರಗೆ ಹಾಕ್ತಾರೆ, ಅದು ಲೀಗಲ್ ಮ್ಯಾಟರ್ಸ್ ಅಂತಾರೆ. ದಲಿತರನ್ನ ಜಮೀನು ಕಿತ್ಕೊಳ್ತಾರೆ, ಕೇಳಿದ್ರೆ ನೀವು ಆಂಟಿ ನ್ಯಾಷನಲ್ ಅಂತಾರೆ, ಹೊರಗೆ ಹಾಕ್ತಾರೆ. ಫಾರ್ ದ ಪುವರ್ ರಿಪಬ್ಲಿಕ್ ಮೀನ್ಸ್ ಹಂಗ್ರಿ ಇನ್ ಎ ಡಿಫರೆಂಟ್ ಫ್ಲಾಗ್. ಫಾರ್ ದ ರಿಚ್ ರಿಪಬ್ಲಿಕ್ ಮೀನ್ಸ್ ರೋಲ್ಸ್ ರಾಯ್ ಕಾರ್, BMW ಕಾರ್, ಬೆನ್ಸ್ ಕಾರ್, ವಿಲ್ಲಾ, 5-star ಹೋಟೆಲ್, ಏರೋಪ್ಲೇನ್. ದಿಸ್ ಈಸ್ ಫಾರ್ ದ ರಿಚ್. ನೀವು ಹೇಳುವಾಗ ಸರ್, ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವಕ್ಕಿದ್ದ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಅಂದರೆ ಇದು ಎಲ್ಲಿ ಕ್ರಿಯೇಟ್ ಆಯಿತು ಅಂದರೆ, ಪ್ರಜಾಪ್ರಭುತ್ವ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ, ಸಂವಿಧಾನಬದ್ಧವಾಗಿ ನಾವು ನಡ್ಕೊಳ್ತಾ ಇದ್ದೀವಿ. ಅಂದರೆ ಈ ಅವ್ಯವಸ್ಥೆಯನ್ನು ರಾಜಪ್ರಭುತ್ವ ಸೃಷ್ಟಿ ಮಾಡ್ತಾ ಹಾಗಾದ್ರೆ? ಆಗೈತೆ. ಈಗ ನಾನು ಅದನ್ನೇ ಹೇಳಿದೆ. ಈಗ ಪ್ರಭುತ್ವ ಅಂತ ಹೇಳಿದ್ರೆ ಅದಕ್ಕೊಂದು ಪಂಚ್ ಕೊಟ್ಟು ಅಲ್ಲಿಗೆ ಹೋಗ್ತೀನಿ ನಾನು. ಈಗ ಪ್ರಜಾಪ್ರಭುತ್ವ ಅಂದು ತಾವು ಹೇಳಿದ್ರಿ, ಎಲ್ರು ಕೂಡ ಹೇಳ್ತಾರೆ. ಪ್ರಜಾಪ್ರಭುತ್ವ ಅಂದ್ರೆ ಏನು? ಪ್ರಜೆಗಳೇ ಪ್ರಭುಗಳು. ಹೆಂಗು 5 ಸೆಕೆಂಡ್ ಪ್ರಜಾಪ್ರಭುತ್ವ. ಇದು ಪ್ರಜಾ ಅಷ್ಟೇ, ಮುಗ್ದೋಯ್ತು ನಿಮ್ ಕತೆ. ಸೀಮಿತ. 5 ವರ್ಷ ಹಿಪೋಕ್ರಸಿ, 5 ಸೆಕೆಂಡ್ ಡೆಮಾಕ್ರಸಿ, 5 ವರ್ಷ ಹಿಪೋಕ್ರಸಿ. ಹಂಗಂತ ಎಲ್ರು ಬಂದು ಆಳೋದಕ್ಕಾಗಲ್ವಲ್ಲ. 1-2-3 ಸಮೂಹ ಆಡಳಿತ ಮಾಡ್ತಾರೆ. ರೆಪ್ರೆಸೆಂಟೇಷನ್, ದುಡಿಯುವ ಕೈಗಳು, ದುಡಿಯುವ ವರ್ಗಗಳು ಅಧಿಕಾರಕ್ಕೆ ಹೋಗ್ಬೇಕು. ರಷ್ಯಾದಲ್ಲಿ ಬಂತು, ಚೈನಾದಲ್ಲಿ ಬಂತು. ಅಂದ್ರೆ ಆಡಳಿತ ಡೆಮಾಕ್ರಸಿ. ಈಗ ತಾವು ಹೇಳಿದ್ರಿ ಯಾರು ಸೃಷ್ಟಿ ಮಾಡಿದ್ದೊಂದು. ಹೌದು, ಇದು ಒಳ್ಳೆ ಕ್ವಶ್ಚನ್. ಇದು ಕೇರಿಗಳನ್ನ ಯಾರು ಸೃಷ್ಟಿ ಮಾಡಿದ್ದು? ಅಗ್ರಹಾರನ್ನ ಸೃಷ್ಟಿ ಮಾಡಿದ್ದು ಯಾರು? ಊರಲ್ಲಿ ಮೇಲು ಜಾತಿ ಊರು, ಕೀಳು ಜಾತಿ ಊರಂದು ಯಾರು ಸೃಷ್ಟಿ ಮಾಡಿದ್ದು? ಸಿಟಿಗಳನ್ನ ಸೃಷ್ಟಿ ಮಾಡಿದ್ದು ಯಾರು? ಸಿಟಿಗಳಲ್ಲಿ ಕೊಲಕೇರಿ, ವಿಲ್ಲಾ, ಈಗ ಇದು ಯಾವ ಆ ಕಡೆ ರೋಡ್ ಇದಲ್ಲ, ಇನ್ಫೆಂಟ್ರಿ ರೋಡ್, ಅಲ್ಲೊಂದು ಮನೆ ಕಟ್ಟಿದ್ದಾರೆ. ಸೇಲ್ಸ್ ಬೈ ಇನ್ವಿಟೇಷನ್. ಅವ್ರು ಯಾರನ್ನ ಕರೀತಾರೋ ಅವರೇ ಖರೀದಿ ಮಾಡ್ಬೇಕು. ಅಂದ್ರೆ ಅಲ್ಲಿ ಯಾರು ಬಾಳ್ಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಒಂದು ಅಪಾರ್ಟ್ಮೆಂಟ್ ಜಾಸ್ತಿ ಏನಿಲ್ಲ, 20 ಕೋಟಿ. ಯಾರಾಗ್ಲೂ ಹೋಗಿ ಖರೀದಿ ಮಾಡಂಗಿಲ್ಲ, ಅವ್ರು ಕರೆದ್ರೆ ಮಾತ್ರ ಹೋಗಿ ಖರೀದಿ ಮಾಡ್ಬೇಕಾಗುತ್ತೆ. ಈಗ ನೀವು ಬೆಂಗಳೂರಲ್ಲಿ ಮೆಟ್ರೋ ಸುಂದರವಾಗಿದೆ ಮೆಟ್ರೋ ಸ್ಟೇಷನ್, ಮಾರ್ಬಲ್ ಹಾಕಿದ್ದಾರೆ, ಪರ್ಫ್ಯೂಮ್ಸ್ ಇದೆ, ಟ್ರೈನ್ ಈಸ್ ಬ್ಯೂಟಿಫುಲ್. ಅದರಲ್ಲಿ ಪ್ರಯಾಣ ಮಾಡೋರೆಲ್ಲ ಜೀನ್ಸ್ ಹಾಕಿದ್ದಾರೆ, ಟೀ ಶರ್ಟ್ ಹಾಕಿದ್ದಾರೆ, ಡಿಸೈನ್ ಬಟ್ಟೆ ಹಾಕಿದ್ದಾರೆ. ಅಲ್ಲಿ ಕೆಲಸ ಮಾಡುವ ಹೌಸ್ ಕೀಪರ್ಸ್ಗೆ 12,000 ಸಂಬಳ, ಎಂಜಿನ್ ಡ್ರೈವರ್ಗೆ 12,000 ಸಂಬಳ, ಟಿಕೆಟ್ ಕೊಡೋರಿಗೆ 12,000 ಸಂಬಳ. ಅಂದರೆ ಒಂದು 82 ಸ್ಟೇಷನ್ ಇದೆ. ಒಂದು ಸ್ಟೇಷನಲ್ಲಿ 50 ಜನ ಕೆಲಸ ಮಾಡ್ತಾರೆ. ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಅದು ಮೂವ್ ಆಗೋದಿಲ್ಲ. 12, 10,000, 15,000ದಲ್ಲಿ ಊಟ ಮಾಡೋಕ್ಕಾಗತ್ತಾ? ಏನಿದು ಶೋಷಣೆ? ಆರ್ಟಿಕಲ್ 23-24 ಅಂದೆ. ಕೂಲಿ ಬಗ್ಗೆ ಆರ್ಟಿಕಲ್ 39A ಅಂದೆ. ಆರ್ಟಿಕಲ್ ಚೆನ್ನಾಗಿದೆ. ಮೆಟ್ರೋದಲ್ಲಿ ಇರೋರ್ಗೆ ಕೂಲಿ ಹಾಕಿ ಕೊಟ್ಟಿಲ್ಲ. ಆಡಳಿತ ಏನ್ ಮಾಡ್ತಾ ಇದೆ? ಕರೆಕ್ಟ್. ರೈಲ್ವೆ ಸ್ಟೇಷನು, ಅಲ್ಲಿ ಕಸ ಕೂಡ್ಸೋರು, ಕ್ಲೀನ್ ಮಾಡೋರು, ಬೆಡ್ ಹಾಕೋರು, ಎಲ್ಲ ಕಾಂಟ್ರಾಕ್ಟ್ 10,000, 12,000. ನಾನು ಏರ್ಪೋರ್ಟ್ ಜಾಸ್ತಿ ಓಡಾಡ್ತಿರ್ತೀನಿ. ನಾನು ವಾರಕ್ಕೆ 2 ಸತಿ ಹೋಗ್ತೀನಿ ನಾನು. ಅಲ್ಲಿ 35 ವರ್ಷಕ್ಕೆ ಮೊದಲು
ಏರ್ಪೋರ್ಟಲ್ಲಿ ಹೌಸ್ ಕೀಪಿಂಗ್ ಸ್ಟಾಫ್ ಜೀನ್ಸ್ ಪ್ಯಾಂಟ್ ಹಾಕಿದ್ರು, ಶೂ ಹಾಕಿದ್ರು, ರೇಬಾನ್ ಗ್ಲಾಸ್ ಹಾಕಿದ್ರು, ಒಳ್ಳೆ ಸಂಬಳ ಇತ್ತು, ಪರ್ಮನೆಂಟ್ ಜಾಬ್. ಅದೇ ಹೌಸ್ ಕೀಪರ್ ಕಾಂಟ್ರಾಕ್ಟ್ ಮಾಡಿಬಿಟ್ಟು ಟಾಯ್ಲೆಟ್ ಎಲ್ಲ 8 ಗಂಟೆ 10 ಗಂಟೆ ಟಾಯ್ಲೆಟ್ ಒಳಗಡೆನೆ ಇರಬೇಕು ಮನುಷ್ಯರು ಇದ್ದಾರೆ. ಒಬ್ಬ ಒಳಗಡೆ ಹೋಗಿ ಉಜ್ತಾರೆ. ಸಂಬಳ ಎಷ್ಟಂತ ಕೇಳಿದ್ರೆ 8,000 10,000 ರೂಪಾಯಿ. 10 ರೂಪಾಯಿ ಟಿಪ್ಸಿಗೆ 10 ಸಲ ನೋಡ್ತಾರೆ ಅವರು. ಈ ಪರಿಸ್ಥಿತಿಗೆ ಹೆಂಗ್ ಬಂತು? ಗ್ರೌಂಡ್ ಸ್ಟಾಫ್. ಒಂದು ಏರೋಪ್ಲೇನ್ ಲ್ಯಾಂಡ್ ಆದ್ರೆ ಟೇಕಪ್ ಆದ್ರೆ 106 ಯುವಕರು 106 ಯುವತಿಯರು ಏನು ಹಂಗೆ ಫಾಸ್ಟ್ ಮೂವಿಂಗ್ ಕೆಲಸ ಮಾಡ್ತಾರೆ. 14,000 ಸಂಬಳ. ಸಾವಿರಾರು ಜನಕ್ಕೆ ಅದೇ ಸಂಬಳ. ಓಲಾ, ಊಬರು, ಟ್ಯಾಕ್ಸಿ ಎಲ್ಲ ಹೋಗಿ 10-15,000ನೇ ಮಿಗುಳುತ್ತೆ. ಸುಂದರವಾದ ಹೋಟ್ಲ್ ಇದೆ, ಇಲ್ಲಿ ಎದುರುಗಡೆನೆ ವಿನ್ಸೆಂಟ್ ಮೆನಾರ್ ಇದೆ, ತಾಜ್ ರೆಸಿಡೆನ್ಸಿ ಇದೆ, ಅಲ್ಲಿ ಮಲ್ಯ ಆಸ್ಪತ್ರೆ ಇದೆ. ಮಲ್ಯ ಆಸ್ಪತ್ರೆ, ಮಣಿಪಾಲ್ ಆಸ್ಪತ್ರೆ, ಎನಿವೇರ್ nurses are paid 14,000. Housekeeping, ward boys, cleaning staff, no DA. ಮತ್ತೆ ಎಲ್ಲಿ ಅದು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್, ಸಮಾನತೆ, ಲಿಬರ್ಟಿ, ಫ್ರೇಟರ್ನಿಟಿ, ಒಂದೇ ಕೆಲಸ ಒಂದೇ ಸಂಬಳ ಎಲ್ಲಿದೆ? ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋರು, ಕುರಿ ಮೇಯಿಸೋರು, ದನ ಮೇಯಿಸೋರು, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು, ಇವ್ರ ಗೋಲ್ ನೋಡ್ಬೇಕು. 15,000 ರೂಪಾಯಿಯಲ್ಲಿ ಹೆಂಗ್ ಬಾಳಕ್ಕಾಗತ್ತೆ? 4 ಜನ ಇದ್ರೆ ಒಬ್ರೊಬ್ರಿಗೆ 1,000ದಲ್ಲಿ ಒಂದು ತಿಂಗಳು ಹೆಂಗ್ ಬಾಳಕ್ಕಾಗತ್ತೆ? ಇದು ಏನ್ ಸಮಾನತೆ? ಸಂವಿಧಾನ ಇದೆ, ಪ್ರಶ್ನೆ ಮಾಡ್ಬೋದಲ್ಲ, ಯಾಕೆ ಅದೇ ಪ್ರಶ್ನೆ ಮಾಡಕ್ಕಾಗ್ತಿಲ್ಲ? ಚೆಕ್ ಅಂಡ್ ಬ್ಯಾಲೆನ್ಸ್. ಅದಕ್ಕೆ ಏನ್ ಮಾಡಿದ್ರು, ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಅನ್ನು ಇಟ್ಟು ಸುಪ್ರೀಂ ಕೋರ್ಟು, ಹೈಕೋರ್ಟು, ರಿಟ್ ಪಿಟಿಷನ್, ಚೆಕ್ ಬ್ಯಾಲೆನ್ಸ್. ನಾನು ಹೇಳಿದೆ ಸಂವಿಧಾನ ಕ್ರಾಂತಿಕಾರಿ ಡಾಕ್ಯುಮೆಂಟ್, ಆದ್ರೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ರಿಯಾಕ್ಷನರಿ ಆಗಿದ್ದಾರೆ. ಸಮಾನತೆ ಬಗ್ಗೆ ಯಾಕೆ ಅವರು ಆದೇಶ ಮಾಡ್ತಾ ಇಲ್ಲ? ಕೂಲಿ ಒಂದೇ ಕೆಲಸ, ನರ್ಸು ಪರ್ಮನೆಂಟ್ ನರ್ಸಿಗೆ 1 ಲಕ್ಷ ಸಂಬಳ, ಕಾಂಟ್ರಾಕ್ಟ್ ನರ್ಸಿಗೆ 17,000 15,000 ಸಂಬಳ. ಮಿಡ್ ಲೆವೆಲ್ ಹೆಲ್ತ್ ಪ್ರೊವೈಡರ್ಸ್, MSc BSc ನರ್ಸಿಂಗ್. ವಿಲೇಜ್ ಆಸ್ಪತ್ರೆಯಲ್ಲಿ ಇಲ್ಲಿ ಇರೋ ಯಾವುದು, ವಿಕ್ಟೋರಿಯಾ, ಬೋರಿಂಗ್ ಹಾಸ್ಪಿಟ್ಲು, ಕ್ಯಾನ್ಸರ್ ಹಾಸ್ಪಿಟ್ಲು, ಜಯದೇವ, ಎಷ್ಟು ಸಂಬಳ ಕೊಡ್ತೀರಾ ನೀವು? ಕಾಂಟ್ರಾಕ್ಟ್ 14,000 13,000. BBMP-ನಲ್ಲಿ 10,000 ಜನ ಆಟೋ ಡ್ರೈವರ್ಸ್, ಕ್ಲೀನರ್ಸ್, ಲೋಡರ್ಸ್, ಅನ್ಲೋಡರ್ಸ್. 14,000 ನೀವು DNA ಕೊಟ್ಟಿಲ್ಲ, ಬೋನಸ್ ಕೊಡ್ತಾ ಇಲ್ಲ, ನೀವು ಕ್ಯಾಂಟೀನ್ ಕೊಡ್ಬೇಕು, ಊಟ ಆಗ್ತಾ ಇಲ್ಲ. ನಾನು BWSSB ಚೇರ್ಮನ್, ಇವರು ಲೇಬರ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ರು, ನಾನೇ ಹೋಗಿದ್ದೆ, ನಾನೇ ಪ್ರೆಸಿಡೆಂಟ್ ಆ ಯೂನಿಯನ್ಗೆ. ನಾನು ಹೇಳಿದ್ದು ಊಟ ಕೊಡಿ, ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ, ಊಟ ಕೊಡ್ತೀವಂದು ಒಪ್ಕೊಂಡು ಹೋಗಿ ಕೊಟ್ಟಿಲ್ಲ. ಕ್ಯಾಂಟೀನು ಕೆಲವ್ರಿಗೆ ಕೊಟ್ಬಿಟ್ಟು ಕೆಲವ್ರು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌಸ್ ರೆಂಟ್ ಅಲೌನ್ಸ್ ನೀವು ಕೊಡ್ತಾ ಇಲ್ಲ. ಇಡೀ ಬೆಂಗಳೂರಿಗೆ ನೀರು ಕೊಡ್ತಾರಯ್ಯ, ಅವ್ರು ಇಲ್ಲ ಅಂದ್ರೆ ನಿಮ್ಗೆ ನೀರಿಲ್ಲ. ಹೌಸ್ ರೆಂಟ್ ಅಲೌನ್ಸ್ ಎಲ್ಲಿ ಇರೋದು? ಅವ್ರು ನೀವು 10,000 ಕೊಟ್ಬಿಟ್ರೆ ಹೌಸ್ ರೆಂಟ್ ಅಲೌನ್ಸ್ ಕೊಡೋದಿಲ್ಲ, ಬೋನಸ್ ಕೊಡೋದಿಲ್ಲ, ಊಟ ಕೊಡೋದಿಲ್ಲ, ಗ್ರಾಚ್ಯುಟಿ ಕೊಡೋದಿಲ್ಲ, ಪೆನ್ಷನ್ ಕೊಡೋದಿಲ್ಲ, ESI ಕೊಡಲ್ಲ, PF ಕೊಡಲ್ಲ. ಅವರು ಗುಲಾಮರು. ಸಂವಿಧಾನಕ್ಕೆ ವಿರೋಧವಾಗಿ ಈಗ ಒಂದು ಕಾನೂನು ಮಾಡಿದ್ದಾರೆ ಈ ಸರ್ಕಾರ, ಲೇಬರ್ ಕೋಡ್ಸ್. 4 ವರ್ಣ ತರ 4 ಕೋಡು. ಅದರಲ್ಲಿ ನಿರಂತರ ಕೆಲಸ ಇಲ್ಲ. ಹೌದು, ನಿರಂತರ ಕೆಲಸ ಇಲ್ಲ. 11 months ಹೈಯರು ಫೈಯರು. ಬೇಕಂದ್ರೆ ಇಟ್ಕೊಳ್ತೀವಿ, ಬೇಡ ಅಂದ್ರೆ ಬಿಸಾಕ್ತಿವಿ. ಕಾನೂನು ಮಾಡಿದ್ದಾರೆ. ನೀವು ಪರ್ಮನೆಂಟ್ ಇಲ್ಲ. ಬೆಮಲ್ ಅಲ್ಲಿ, HIL ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. 11 months ಚೆನ್ನಾಗಿದ್ರೆ ಅಡಿಷನಲ್ 11 months ಇಲ್ಲ, ಮತ್ತು ಒಟ್ಟಾರೆ 11 months. ಆಮೇಲೆ ಔಟ್, ಫೈರ್. ನಿರಂತರ ಕೆಲಸ ಇಲ್ಲ, ಯೂನಿಯನ್ ಇಲ್ಲ, ಹಕ್ಕಿಲ್ಲ, ಗುಲಾಮ ನೀನು. ಗ್ರಾಚ್ಯುಟಿ ಅಂತಾರೆ. ಗ್ರಾಚ್ಯುಟಿ 1 ವರ್ಷ ಕೆಲಸ ಮಾಡಿ ಗ್ರಾಚ್ಯುಟಿ ತಗೊಂಡು ಹೋಗಿ ಅಂತಾರೆ. ಈಗ ಅಗ್ನಿಪಥ್ ಆರ್ಮಿ ಸೋಲ್ಜರ್ಸ್ ದೇಶವನ್ನ ಕಾಪಾಡೋರು. ಒಂದ್ ಕಾಲದಲ್ಲಿ ಏನಿತ್ತು, 15 ವರ್ಷ ಕೆಲಸ ಮಾಡಿ ಬಂದ್ರೆ ಮತ್ತೆ ಕೆಲಸ, ಮತ್ತೆ ಪೆನ್ಷನ್. ಈಗ ಅಗ್ನಿಪಥ್ 4 ವರ್ಷ. 4 ವರ್ಷ ಆದ್ಮೇಲೆ ಫೈರು. 100 ಕೋಟಿ ಕಾರ್ಮಿಕರು ಈ ದೇಶದಲ್ಲಿ ಇದೇ ಪರಿಸ್ಥಿತಿನಲ್ಲಿದ್ದಾರೆ.
ಸಮಾನತೆ ಎಲ್ಲ ಬ್ಯೂಟಿಫುಲ್ ಆಗಿದೆ ಕಾನ್ಸ್ಟಿಟ್ಯೂಷನ್. ಹೌದು. 100 ಕೋಟಿ ಜನರವರಿಗೆ ಬೆಡ್ ಗೊತ್ತಿಲ್ಲ, ಬೆಡ್ರೂಮ್ ಗೊತ್ತಿಲ್ಲ, ಪಿಲ್ಲೋ ಗೊತ್ತಿಲ್ಲ, ಬಾತ್ರೂಮ್ ಗೊತ್ತಿಲ್ಲ, ಟಾಯ್ಲೆಟ್ ಗೊತ್ತಿಲ್ಲ. ನೀವು ಸ್ಲಮ್ ಹೋಗಿ ಚೊಂಬಿ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ. ಮೈಗ್ರೆಂಟ್ ವರ್ಕರ್ಸ್ನೆಲ್ಲ ಮಹಿಳೆಯರನ್ನು ಬೀದಿಗೆ ಕಳಿಸ್ತಾ ಇದ್ದಾರೆ. ನಾನು ಒಂದು ಕಾಂಟ್ರಾಕ್ಟರ್ನ ಕೇಳಿದೆ, ಇಷ್ಟೊಂದು ಜನ ಮಹಿಳೆಯರಿದ್ದಾರೆ, ಎಲ್ಲಿ ಟಾಯ್ಲೆಟ್? ಅಯ್ಯೋ ಬಿಡಿ ಸರ್, ಅವ್ರಿಗೇನು, ಎಲ್ಲ ಅಲ್ಲಿ ಹೋಗ್ತಾರೆ. ಅವ್ರು ನಮ್ಮ ಭಾರತ ದೇಶ ಮಹಿಳೆಯರು. ಅವ್ರ ಭಾಷೆಯಲ್ಲಿ ಹೇಳೋದಂದ್ರೆ ಹಿಂದೂಗಳೇ, ಅವರು ಹಿಂದೂಗಳೇ. ಅವರು ಕನಸು ಏನು? ಕಾರು ಬಂಗ್ಲಾ ಅಲ್ಲ, ನಿರಂತರ ಕೆಲಸ, ನಿರಂತರ ಕೂಲಿ, ಊಟ, ವಿದ್ಯಾಭ್ಯಾಸ, ಇಷ್ಟೇ. ನಿಜ. ಅದನ್ನ ಸಂವಿಧಾನ 76 ವರ್ಷ ಆಯ್ತು. 77ನೇ ಸಂವಿಧಾನ ದಿನಾಚರಣೆ. ಸೊ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿ, ರಿಯಾಲಿಟಿ. ಈಗ ನೀವು ಕಾನ್ಸ್ಟಿಟ್ಯೂಷನ್ ಅನ್ನ 76 ವರ್ಷ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ ಅನ್ನ ನೀವು ಇಂಪ್ಲಿಮೆಂಟ್ ಮಾಡೇ ಇಲ್ಲ. ಪಾರ್ಟಿಗಳು RSS ಅಂದು ಒಂದು ಮೂವ್ಮೆಂಟ್, ಇಡೀ ಪ್ರೈಮ್ ಮಿನಿಸ್ಟರ್ RSS, ಪ್ರೆಸಿಡೆಂಟ್ ಆಫ್ ಇಂಡಿಯಾ RSS, ಕರ್ನಾಟಕ ಗವರ್ನರ್ RSS, ಕೇರಳ ಗವರ್ನರ್ RSS, ಹೋಮ್ ಮಿನಿಸ್ಟರ್ RSS, 5 ಇವರು ನೀವು ಸಂವಿಧಾನಕ್ಕೆ ಇವರೇ ಹೊಣೆಗಾರರು. ನಿಮ್ಮ RSS ಅಲ್ಲಿ ಪ್ರಜಾಪ್ರಭುತ್ವ ಇದಾ? ನಿಮ್ಮನ್ನ ಸಂಘಟನೆ ಯಾರು ಲೀಡರ್ಶಿಪ್ ಯಾರು ಕೊಡ್ತಾರೆ? ನೋ ಡೆಮೋಕ್ರಸಿ. ಬಿಜೆಪಿ ನೋ ಡೆಮೋಕ್ರಸಿ, JDS ನೋ ಡೆಮೋಕ್ರಸಿ, DMK, ಕಾಂಗ್ರೆಸ್, ADMK ನೋ ಡೆಮೋಕ್ರಸಿ. ನಟ ನಟಿಗಳು ಬರ್ತಾರೆ. ಸಂವಿಧಾನ ಬದ್ಧವಾಗಿ ಅಲ್ವಾ ಅವರೆಲ್ಲರೂ ಆಯ್ಕೆ ಆಗಿರೋದು? ಎಲ್ಲಿ ಸಂವಿಧಾನ ಬಗ್ಗೆ ಮಾತಾಡ್ತಿರಲ್ಲ, ನೀವು ಸಂವಿಧಾನನ ಪಾಲನೆ ಮಾಡ್ತೀರಾ? ಅವ್ರು ಎಲೆಕ್ಟ್ ಆಗಿರೋದು ಸಂವಿಧಾನ ಬದ್ಧವಾಗಿ. ನೀವು ನಡೆಸೋ ಪಕ್ಷಗಳು ಅನ್ಡೆಮೋಕ್ರೆಟಿಕ್. MGR, ಜಯಲಲಿತಾ, ಇಂದಿರಾ ಗಾಂಧಿ, ಇವ್ರು ಏನ್ ಹೇಳಿದ್ರು ಅದೇ. ಈಗ ಮೋದಿ, ಅಮಿತ್ ಶಾ ಏನ್ ಹೇಳ್ತಾರೆ ಅದೇ ಪಕ್ಷ. ಪಾರ್ಟಿಗಳನ್ನ ಖರೀದಿ ಮಾಡ್ತೀರಾ, MLAಗಳನ್ನ ಖರೀದಿ ಮಾಡ್ತೀರಾ, MP ಗಳನ್ನ ಖರೀದಿ ಮಾಡ್ತೀರಾ. ಪ್ರತಿ ಒಂದು ಖರೀದಿ. ಯು ಆರ್ ಸೋ ಅನ್ಡೆಮೋಕ್ರೆಟಿಕ್. ಹೌ ಕ್ಯಾನ್ ಯು ಇಂಪ್ಲಿಮೆಂಟ್ ಡೆಮೋಕ್ರಸಿ? ಈಸ್ ಇಟ್ ನಾಟ್ ಹಿಪೋಕ್ರಸಿ? ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅದರ ಆಧಾರದಲ್ಲಿ ಸಂವಿಧಾನವನ್ನು ರಚನೆ ಮಾಡಿದ್ರು. ಇವತ್ತಿಗೆ ಈ ಸಂವಿಧಾನದ ಕೆಲವೊಂದು ವಿಧಿಗಳಿರ್ಬೋದು, ನೀತಿ ನಿಯಮಗಳ ಅವಶ್ಯಕತೆ ಎಷ್ಟಿದೆ ಅಂತ. ಅವತ್ತಿನ ಕಾಲಘಟ್ಟ ಹಂಗಿತ್ತು, ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು, ಹಂಗಾಗಿ ರಚನೆ ಆಯಿತು. ಅವರೇ ಹೇಳಿದರು, ನಾನು ಈ ಸಂವಿಧಾನವನ್ನು ನಾನು ಮುಂದೆ ನಿಂತ್ಕೊಂಡು ಐ ಆಮ್ ದಿ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ಈ ಸಂವಿಧಾನ ಭಾರಿ ಚೆನ್ನಾಗಿದೆ, ಆದರೆ ಇದನ್ನು ಒಳ್ಳೆಯ ಮನುಷ್ಯರು ಆಡಳಿತದಲ್ಲಿ ಇದ್ದರೆ ಇದು ಒಳ್ಳೆಯ ಕಾನ್ಸ್ಟಿಟ್ಯೂಷನು, ಕೆಟ್ಟವರು ಆಡಳಿತಕ್ಕೆ ಬಂದರೆ ಇದು ಕೆಟ್ಟದ್ದು ಅಂತಾರೆ. ಸೊ ಒಂದು ಕಾಲದಲ್ಲಿ ಎಲ್ಲ BBMP ಎಲ್ಲ ಕಡೆ ಪರ್ಮನೆಂಟ್ ಇತ್ತು, ದೇಶದ ಇನ್ಸ್ಟಿಟ್ಯೂಷನ್ ಇತ್ತು, ಬ್ಯಾಂಕ್ಸ್ ಇತ್ತು, ಆಸ್ಪತ್ರೆಗಳು ಕಟ್ಟಿದ್ರು, ಪರ್ಮನೆಂಟ್ ಜಾಬ್ ಸಿಕ್ತು, 18% ರಿಸರ್ವೇಷನ್ ಸಿಕ್ತು. ಈಗ ಏರ್ಪೋರ್ಟಲ್ಲಿ ಇಲ್ಲಿ 18% ಎಲ್ಲ ಖಾಸಗೀಕರಣ, ರೈಲ್ವೆ ಖಾಸಗೀಕರಣ, ನೋ ರಿಸರ್ವೇಷನ್, ಬ್ಯಾಂಕ್ಸ್ ಖಾಸಗೀಕರಣ, ನೋ ರಿಸರ್ವೇಷನ್. ಸೊ ವಿತೌಟ್ ಫೈರಿಂಗ್ ಎ ಸಿಂಗಲ್ ಬುಲೆಟ್, ವಿತೌಟ್ ಎನಿ ಪ್ರೊಟೆಸ್ಟ್, constitutional provisions are wiped out. Where is reservation? Education, ಎಲ್ಲ ಯೂನಿವರ್ಸಿಟಿ ಮುಚ್ಚಿಬಿಟ್ಟು ಪ್ರೈವೇಟ್ ಯೂನಿವರ್ಸಿಟಿ, ರೇವಾ ಯೂನಿವರ್ಸಿಟಿ. ಲಾ ಕಾಲೇಜಲ್ಲಿ ಪ್ರೀಮಿಯರ್ ಲಾ ಕಾಲೇಜಸ್ 1 ಲಕ್ಷ 1.5 ಲಕ್ಷ ತಿಂಗಳಿಗೆ ಖರ್ಚು ಮಾಡಿ ಓದ್ತಾರೆ. ನೀಟು, ಎಲಿಜಿಬಿಲಿಟಿ ಟೆಸ್ಟು, ಶೂದ್ರರಿಗೆ, ದಲಿತರಿಗೆ ಎಲ್ಲಿ ಜಾಗ ಅಲ್ಲಿ? ಅಂದರೆ ಏನಾಗುತ್ತೆ ಈ ದೇಶದಲ್ಲಿ? ಒಂದು ಏನಂತಾರೆ ಅದನ್ನೇ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಪ್ರಾಸ್ಪರಿಟಿ ಇದೆ, ಐಲ್ಯಾಂಡ್ ಆಫ್ ಪ್ರಾಸ್ಪರಿಟಿ, ಲಕ್ಸುರಿ, ಏನು ಬ್ರ್ಯಾಂಡೆಡ್ ಕ್ಲಾತ್ಸು, ಡೀಸೆಲ್ ಮಾಲು, ಎಲ್ಲ ಐಲ್ಯಾಂಡ್ ಆಫ್ ಪ್ರಾಸ್ಪರಿಟಿ ಇನ್ ದ ಓಷನ್ ಆಫ್ ಪಾವರ್ಟಿ. ದ ಗ್ಯಾಪ್ ಈಸ್ ಐಲ್ಯಾಂಡ್ ಅಂಡ್ ದ ಓಷನ್. ಕಷ್ಟಗಳನ್ನು ಅನುಭವಿಸೋರು ಒಂದು ದೊಡ್ಡ ಓಷನು, ಸಮುದ್ರ, ಅದರಲ್ಲಿ ಒಂದು ಸಣ್ಣ ಐಲ್ಯಾಂಡಲ್ಲಿ ಪ್ರಾಸ್ಪರಿಟಿ. ಒಬ್ಬ ಮನುಷ್ಯ ಮಗನಿಗೆ 6,500 ಕೋಟಿ ಮಾಡಿ ಖರ್ಚು ಮಾಡ್ತಾನೆ, 25,000 ಕೋಟಿಗೆ ಮನೆ ಕಟ್ತಾನೆ. ಜನ ಭಾರತೀಯರು ಬೀದಿನಲ್ಲಿ ಮಲಗ್ತಾರೆ, ಬೀದಿನಲ್ಲಿ ಪೇಮೆಂಟ್ ಡ್ವೆಲ್ಲರ್ಸ್, ಸಣ್ಣ ಸಣ್ಣ ಗುಡ್ಸ್ಗಳಲ್ಲಿ ಬದುಕ್ತಾರೆ. ವೇರ್ ಈಸ್ ದಿ ಗ್ಯಾಪ್? ರೈಟ್.
ಸರ್, ಈಗ ನೀವು ಜಾತಿ ಮತ್ತು ಇರುವಂಥ ಬಡತನದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರಿ. ಜಾತಿ ಬಗ್ಗೆ ನಾನೀಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇವತ್ತಿಗೂ ಕೂಡ ಅಂದರೆ ಜಾತಿ ಆಧಾರದಲ್ಲಿ ಮೆನ್ಷನ್ ಮಾಡೋದು, ರೆಕಗ್ನೈಸ್ ಮಾಡೋದು, ಆ ಸಮುದಾಯಗಳನ್ನು ಮೆನ್ಷನ್ ರಿಪೀಟೆಡ್ಲಿ ಮಾಡ್ತಾ ಇರೋದು ಕೂಡ ಅವರನ್ನು ಪ್ರತ್ಯೇಕವಾಗಿ ನೋಡೋ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇಲ್ವಾ? ಈಗ ಸಮಾನತೆ ಅಂತ ಹೇಳಿದ್ರೆ ಎಲ್ಲವೂ ಸಮಾನ ಅಂದಮೇಲೆ ಯಾವುದೇ ಸಮುದಾಯ ಆಗಿರಲಿ ಅವರನ್ನು ಮೆರಿಟೋ ಅಥವಾ ಯಾವುದಾದ್ರೂ ಒಂದು ಬೇರೆ ಕ್ರೈಟೀರಿಯಾ ಅಥವಾ ಎಜುಕೇಷನ್ ಇರ್ಬೋದು, ಅವರ ಟ್ಯಾಲೆಂಟ್ ಇರ್ಬೋದು, ಸ್ಕಿಲ್ ಇರ್ಬೋದು, ಅದರಲ್ಲಿ ಅಪ್ಲಿಫ್ಟ್ ಮಾಡ್ತಾ ಈ ಜಾತಿ ಆಧಾರದಲ್ಲಿ ಅವರನ್ನು ಗುರುತಿಸುವ ಪ್ರಕ್ರಿಯೆಯನ್ನು ಡ್ರಾಪ್ ಮಾಡಿದ್ರೆ ಮೇ ಬಿ ಒಂದು ಸ್ಟೆಪ್ ನಾವು ಹೆಂಗಾಗುತ್ತೆ ಮೇಡಮ್? ಈಗ ಫಸ್ಟು ನೀವು ಊರು ಕೇರಿ ಹೊಂದಾಣಿಕೆ ಮಾಡಿ. ಊರು ಕೇರಿ ಬೇರೆ ಬೇರೆ ಯಾಕೆ ಇಟ್ಟಿದ್ದೀರಾ ನೀವು? ಈಗ ರಿಸರ್ವೇಶನ್ ಅಂತ ಹೇಳಿದ್ರಿ, ಮೆರಿಟ್ ಅಂದ್ 2 ಪದ ಉಪಯೋಗ ಮಾಡಿದ್ರಿ. ಸುಮಾರು 3000 ವರ್ಷ ಎಜುಕೇಶನ್ ರಿಸರ್ವ್ಡ್ ಓನ್ಲಿ ಫಾರ್ ಬ್ರಾಹ್ಮಿನ್ಸ್. ಆಡಳಿತ ರಿಸರ್ವ್ಡ್ ಓನ್ಲಿ ಫಾರ್ ಕ್ಷತ್ರಿಯಾಸ್. ಕನೆಕ್ಷನ್ ದೆನ್ ಬಿಸ್ನೆಸ್ ರಿಸರ್ವ್ಡ್ ಓನ್ಲಿ ಫಾರ್ ಬನಿಯಾಸ್. ಶೂದ್ರಸ್ಗೆ ಅದು ಕೊಟ್ಟೇ ಇಲ್ಲ ನೀವು. You have excluded Shudras and Dalits from this. ಈಗ ಅವರಿಗೆ ಎಜುಕೇಶನ್ ಕೂಡ ಅದು ನೀವು 100% ತಗೊಂಡ್ರಿ. ಈಗ ನಾವು ಕೇಳೋದು 18%, 40%. ಕರೆಕ್ಟ್? ಅದನ್ನೇ ಅಂಬೇಡ್ಕರ್ ಹೇಳಿದ್ದು. ಈಗ ಅಂಬೇಡ್ಕರ್ಗೆ ಪ್ರತಿಮೆ ಇಡ್ತಿರಲ್ಲ, ಅಂಬೇಡ್ಕರ್ ಚಿಂತನೆಯನ್ನ ಜಾರಿ ಮಾಡಿ. ಈಗ ಒಂದು ಹೇಳ್ತೀನಿ ನಾನು, ಹೌ ಡೆಮಾಕ್ರಸಿ ವರ್ಕ್ಸ್. ಈಗ ನಮ್ಮ ದೇಶದಲ್ಲಿ 25 ಹೈಕೋರ್ಟ್ ಇದೆ. ಕೋರ್ಟ್ ಇದೆ, ಚೆಕ್ ಅಂಡ್ ಬ್ಯಾಲೆನ್ಸ್. 25 ಹೈಕೋರ್ಟ್. 25ನೇ ಹೈಕೋರ್ಟು ಅಮರಾವತಿ ಹೈಕೋರ್ಟ್, ಆಂಧ್ರ ಪ್ರದೇಶದ. ಇದರಲ್ಲಿ 1144 ಜಡ್ಜಸ್ ಪೊಸಿಷನ್ಸ್ ಇರೋದು. 860 ಜನ ಮಾತ್ರ ಇದ್ದಾರೆ. ಈಗ 2018 to 2023 562 ಜಡ್ಜಸ್, ಹೈಕೋರ್ಟ್ ಜಡ್ಜಸ್ನ ಅಪಾಯಿಂಟ್ ಮಾಡಿದ್ರು. ಶೂದ್ರಾಸ್ 42% ಇರೋದು. 11% ಪೊಸಿಷನ್ ಕೊಟ್ಟಿದ್ದೀರಾ. ಕೊಟ್ಟಿರೋದು 11%. ಅವ್ರು ಇರೋದು 42%. ದಲಿತ್ಸು 19%, ಅವರಿಗೆ ಬರೀ 3% ಕೊಟ್ಟಿದ್ದೀರಾ. ಆದಿವಾಸಿ 10%, ಅವರಿಗೆ 1% ಕೊಟ್ಟಿದ್ದೀರಾ. ಅಲ್ಪಸಂಖ್ಯಾತರು 15.5%, 5% ಕೊಟ್ಟಿದ್ದೀರಾ. ಬ್ರಾಹ್ಮಣರಿಗೆ 60% ಕೊಟ್ಟಿದ್ದೀರಾ. ಕಾಶ್ಯಾತ ಬನಿಯಾಗಳಿಗೆ ಉಳಿದದ್ದು ಕೊಟ್ಟಿದ್ದೀರಾ. ಒಂದು 7-8% ನೀವೇ ಇಟ್ಕೊಂಡ್ಬಿಟ್ಟು. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ 34 ಜಡ್ಜ್ ಇದ್ದಾರೆ. ಈ ಎಲ್ಲಾ ಕಮ್ಯುನಿಟೀಸ್ಗೆ 12% ಇದೆ. ದಲಿತರಲ್ಲಿ ಸರ್ ಕ್ವಾಲಿಫೈಡ್ ಪೀಪಲ್ ಇದ್ದಾರಾ ಆ ಪೋಸ್ಟ್ಗೆ? ಇದಾರೆ. ಯಾಕೆ ಕ್ವಾಲಿಫೈಡ್? ಎಲ್ಲ ಅದೇ ನಾನು ಹೇಳಿದೆ. ಕೇರಿ ಕೊಲಕೇರಿ ದಲಿತ IAS ಆಫೀಸರ್ ಆದ್ರೇನೆ ಅವನಿಗೆ ಗೊತ್ತಾಗುತ್ತೆ. ನಿಮ್ಗೆ ಏನ್ ಗೊತ್ತಾಗುತ್ತೆ? ಅದನ್ನ ಅನುಭವಿಸೇ ಇಲ್ಲ, ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಏನ್ ಎಜುಕೇಶನ್ ಬೇಕೋ, ಜನ ಹೆಂಗ್ ಬಾಳ್ತಾರೆ ಅನ್ನೋದು ಎಜುಕೇಶನ್ ಬೇಕು. ಐಫೈ ಬ್ರಿಟಿಷ್ ಇಂಗ್ಲಿಷ್ ಮಾತಾಡೋದು ಅಲ್ಲ. ಯು ಶುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್. ನೋವುಗಳ ಅರ್ಥ ಆಗಬೇಕು. ನೋವುಗಳನ್ನ ಅರ್ಥ ಮಾಡ್ಕೊಳ್ದೆ ನೀನ್ ಏನ್ ಆಡಳಿತ ಮಾಡ್ತೀರಾ? ಏನು ಬರೀ 3000 IAS, 3000 IPS. ಅವ್ರದ್ದೆ, IB ಅವ್ರದ್ದೆ, NIA ಅವ್ರದ್ದೆ, IG ಅವ್ರೆ, ಅಡಿಷನಲ್ IG. ಯಾರು ಅದರಲ್ಲಿ? 61% of the IPS officers are Brahmins. ಹಾಗಾದ್ರೆ ಉಳಿದ ಸಮುದಾಯಗಳನ್ನ ಕ್ವಾಲಿಫೈ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಿದವ? ಇಲ್ಲ. ಅದಕ್ಕೆ ಈಗ 11 ವರ್ಷದಿಂದ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಮೇಲೆ ಅಟ್ಯಾಕು, ಒಸ್ಮಾನಿಯಾ ಯೂನಿವರ್ಸಿಟಿ ಮೇಲೆ ಅಟ್ಯಾಕು. ಬೆಂಗಳೂರು ಯೂನಿವರ್ಸಿಟಿ ಹೋಗಿ ನೋಡಿ ಯಾವ ಪರಿಸ್ಥಿತಿನಲ್ಲಿ ಇದೆ ಅಂದು. ಯಾವ ಪರಿಸ್ಥಿತಿನಲ್ಲಿ ಇದೆ ನೋಡಿ. ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿ ಕೊಟ್ಟಿದ್ರ. ವೇಮುಲಾ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ? ದಲಿತ ಹುಡುಗ ಯಾಕೆ ಸತ್ತ ಅವನು? ಅಂದ್ರೆ IAS IPS ನೀವೇ ಇರಬೇಕು, ಆಡಳಿತ ನೀವೇ ಮಾಡಬೇಕು, ಜಡ್ಜಸ್ ನೀವೇ ಇರಬೇಕು, ಎಲ್ಲಾನು ನೀವೇ ಇದ್ರೆ ನಮ್ ಗತಿ ಏನ್ ಸ್ವಾಮಿ? ಸರಿಗ ನೀವು ಜಾತಿ ಮತ್ತು ಧರ್ಮದ ಬಗ್ಗೆ ಆಗ ಉಲ್ಲೇಖ ಮಾಡಿದ್ರಿ. ಅದಕ್ಕೆ ಪೂರಕವಾದಂಥ ಕೆಲವೊಂದು ಇನ್ಸಿಡೆಂಟ್ಸ್ನ ನಾನು ನೆನಪು ಮಾಡ್ತೀನಿ ನೋಡಿ. ಶಾಲಾ ಕಾಲೇಜುಗಳು ಅಂದಾಗ ಹಿಜಾಬನ್ನು ತೆಗೆಸುವಂತಹ ಪ್ರಕ್ರಿಯೆಗಳು ನಡೆಯಿತು. ಮಗದೊಂದು ಕಡೆ ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದಾಗ ತಾಳಿಯನ್ನು, ಕುಂಕುಮವನ್ನು ತೆಗೆಸುವಂತಹ ಪ್ರಯತ್ನಗಳು ನಡೀತು. ಇದಾ ಸಂವಿಧಾನ ಅಂದರೆ? ಈ ಥರ ಸಂವಿಧಾನದಲ್ಲಿ ಹೇಳಿಲ್ಲ. ಅದೇ ಆರ್ಟಿಕಲ್ 24, 25, 26, 27 ಅವ್ರವ್ರ ನಂಬಿಕೆ ಅವ್ರವ್ರದ್ದು. ತಾಳಿ ಹಾಕ್ಕೊಳ್ತಾರೆ, ಕುಂಕುಮ ಇಟ್ಕೊಳ್ತಾರೆ. ಇದು ಕಲ್ಚರಲ್ ರೈಟು. ಹಿಜಾಬ್ ಹಾಕೋದು ಕಲ್ಚರಲ್ ರೈಟು. ಇದು ಫಂಡಮೆಂಟಲ್ ರೈಟು, ಮೂಲಭೂತ ಹಕ್ಕು. ಯಾರು ಅದಕ್ಕೆ ವಿರೋಧವಾಗಿ ಹೋದ್ರೇನು ತಪ್ಪಂತೀನಿ ನಾನು.
ಊಟ ತಿನ್ನೋದು. ನಾನು ಮಟನ್ ಊಟ ತಿಂತೀನಿ, ಚಿಕನ್ ಊಟ ತಿಂತೀನಿ, ದನ ಮಾಂಸ ತಿಂತೀನಿ, ಹಂದಿ ಮಾಂಸ ತಿಂತೀನಿ, ಇಡೀ ಪ್ರಪಂಚನೇ ತಿಂತೀನಿ, ನಾನು ತಿಂತೀನಿ. ನಾನು ತಿಂದ್ರೆ ನನ್ನ ಮನೆ ನುಗ್ಗಿ ಯಾಕೆ ನನ್ನನ್ನು ಕೊಲೆ ಮಾಡ್ತೀರಾ ನೀವು? ನಿಮ್ಗೆ ಯಾರದು ಹಕ್ಕು ಕೊಟ್ಟಿದ್ದು? ನನ್ನ ಹಕ್ಕು. ನಾನು ಪ್ಯಾಂಟ್ ಹಾಕ್ತೀನಿ, ಶರ್ಟ್ ಹಾಕ್ತೀನಿ, ಕೂದಲು ಬಿಟ್ಟಿರ್ತೀನಿ, ಕಟ್ಟಿಂಗ್ ಮಾಡ್ತೀನಿ, ಗಡ್ಡ ಬಿಟ್ಟಿರ್ತೀನಿ, ಮೀಸ ತೆಗೆದಿರ್ತೀನಿ. ಇದು ನನ್ನ ಹಕ್ಕು. ನೀವು ಯಾರು ಇಂಟರ್ವ್ಯೂನ್ ಹಾಕೋಕೆ? ಸಂವಿಧಾನದಲ್ಲಿ ಪ್ರೊಟೆಕ್ಷನ್ ಇದೆ ನಮ್ಗೆ. ಸಂವಿಧಾನವನ್ನು ಉಲ್ಲಂಘನೆ ಮಾಡೋರು ಆಡಳಿತದಲ್ಲಿದ್ದಾರೆ. ಸ್ವತಂತ್ರ ಹೋರಾಟ ಕಾಲದಲ್ಲಿ ಬ್ರಿಟಿಷ್ನರ್ಗೆ ಗುಲಾಮರಾಗಿರಿದ್ದು ಸಂಘಟನೆ ಆಡಳಿತದಲ್ಲಿದೆ. ದೇಶವನ್ನ ರಚನೆ ಮಾಡಲು ವಿಫಲವಾದವರು ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದಾರೆ. ದೇಶ ಅಂದರೆ ಮಣ್ಣಲ್ಲ, ಮನುಷ್ಯರು. ಮನುಷ್ಯರ ಪರಿಸ್ಥಿತಿ ಏನು? ಇಂದು ನಾವೆಲ್ಲ ಒಂದು ಹೇಳ್ತಾರೆ ಕೆಲವರು. ಹೌದಪ್ಪ, ನಾವು ಒಂದೇ ಅಂದ್ರೆ ಬೆಂಗಳೂರಲ್ಲಿ ದೇವಸ್ಥಾನಗಳಿದೆ, ಟಾಯ್ಲೆಟ್ ಇದೆ. ಟಾಯ್ಲೆಟ್ ಅಲ್ಲಿ ಮಾದಿಗರನ್ನ ದಲಿತರನ್ನ ಬಿಟ್ಟಿದ್ದೀರಾ, ದೇವಸ್ಥಾನವನ್ನ ನೀವು ಇಟ್ಕೊಂಡಿದ್ದೀರಾ. 1 ತಿಂಗಳಿಗೆ ಅದು ನಮ್ಗೆ ಕೊಡಿ, 1 ತಿಂಗಳಿಗೆ ಇದನ್ನು ನೀವು ತಗೊಳ್ಳಿ. ನಾವು ಒಂದೊಂದು ಒಪ್ಕೊಳ್ತೀನಿ ನಾನು. ಕರ್ನಾಟಕದಲ್ಲಿ 35,000 ಮುಜರಾಯಿ ದೇವಸ್ಥಾನಗಳಿದೆ. ಒಂದು ದಲಿತಲ್ಲಿ ಪೂಜಾರಿ ಆಗಿದ್ದಾನೆ, ಹಿಂದೂ ತಾನೆ ಅವನು. ಒಂದು ಶೂದ್ರ ಅಲ್ಲಿ ಪೂಜಾರಿ ಆಗಿದ್ದಾನ, ಹಿಂದೂ ತಾನೆ. ತಿರುಪತಿಯಲ್ಲಿ ಒಂದು ಶೂದ್ರ ದಲಿತ ಪೂಜಾರಿ ಆಗಿದ್ದಾನ, ತಿರುಪರಂಕುಂಡ್ರದಲ್ಲಿ ಇದ್ದಾನ, ಶಬರಿಮಲೆಯಲ್ಲಿ ಇದ್ದಾನ. ಮತ್ತೆ ಹಿಂದೂ ನಾವೆಲ್ಲ ಒಂದೊಂದು ಹೆಂಗ್ ಹೇಳ್ತೀರಾ? ಹಿಂದೂಗಳಿಗೆ ಕೂಲಿ ಇಲ್ಲ, ಹೋಗಿ ಹೋರಾಟ ಮಾಡಿ ನೀನು. ಹಿಂದೂಗಳಿಗೆ ಊಟ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ. ಹಿಂದೂಗಳಿಗೆ ರಚನೆ ಇಲ್ಲ, ಕಾರ್ಮಿಕರೆಲ್ಲ ಹಿಂದೂಗಳೇ. ಪ್ರೊಟೆಸ್ಟ್ ಮಾಡಬೇಕು. ನೀವು ರೈಟ್ ಟು ಪ್ರೊಟೆಸ್ಟ್ ಬಗ್ಗೆ ಮಾತಾಡಿದ್ರಿ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಸರ್, ಹೋರಾಟ ಮಾಡೋರನ್ನ ಜೈಲಿಗಟ್ಟುವಂಥ ಕೆಲಸ ಆಗ್ತಿದೆ ಹೊರತು ನ್ಯಾಯ ಅನ್ನೋದು ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿಲಿ ರೈಟ್ ಟು ಪ್ರೊಟೆಸ್ಟ್ ಎಲ್ಲಿಂದ ವರ್ಕ್ ಆಗುತ್ತೆ? ಈಗ ಬೆಂಗಳೂರಲ್ಲಿ ಹೈಕೋರ್ಟ್ ಒಂದು ಆದೇಶ ಮಾಡಿದೆ, ಪ್ರೊಟೆಸ್ಟ್ ಮಾಡಂಗಿಲ್ಲ. ಸ್ವಾಮಿ ಕೂಲಿ ಕೊಡ್ತಾ ಇಲ್ಲ, ಏನ್ ಮಾಡ್ಬೇಕು ನಾವು? ಕಾಲಲ್ಲಿ ಬೀಳು ಅಂತೀರ, ಬೀಳ್ತೀವಿ, ಕೊಡಿ ಕೂಲಿ. ಪೂಜೆ ಮಾಡಿ ಅಂತ ಹೇಳಿದ್ರೆ ಮಾಡ್ತೀವಿ, ಕೂಲಿ ಕೊಡಿ. ಏನ್ ಮಾಡ್ಬೇಕು ಹೇಳಿ, ಕೊಡ್ತೀವಿ. KGF ನಾನು ಅಲ್ಲಿ 10 ಲಕ್ಷ ಕೆಜಿ ಚಿನ್ನ ಉತ್ಪಾದನೆ ಮಾಡಿದ್ದಾರೆ. 10 ಲಕ್ಷ ಕೆಜಿ 100 ವರ್ಷದಲ್ಲಿ. 6,000 ಜನ ಸತ್ತಿದ್ದಾರೆ ಆಕ್ಸಿಡೆಂಟ್ ಅಲ್ಲಿ. 3 ಲಕ್ಷ ಜನ ಸಿಲಿಕೋಸಿಸ್ ನಿಮೋಕೋನಿಸಿಸ್ ಅಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಇವರು ಇಡೀ ದೇಶಕ್ಕೆ ಚಿನ್ನ ಕೊಟ್ಟಿರೋರು. ಅವರಿಗೆ 5 ಲಕ್ಷ ರೂಪಾಯಿ ಕೊಡಬೇಕು ಅಂದು ಅವರ ಡಿಮಾಂಡ್ ಇತ್ತು. ಅದೇ ಕಾನೂನಿತ್ತು 2001ನೇ ಇಸ್ವಿಯಲ್ಲಿ. ಹೈಕೋರ್ಟ್ಗೆ ಬಂದರು. 20 ವರ್ಷ ಹೈಕೋರ್ಟಲ್ಲಿ ಇದ್ದು ಸಿಂಗಲ್ ಬೆಂಚಲ್ಲಿ ಅವ್ರಿಗೆ ಪಾಪ ಅವ್ರಿಗೆ 5 ಲಕ್ಷ ಕೊಡಿ ಎಂದು ಆದೇಶ ಆಯಿತು. ಗೌರ್ಮೆಂಟ್ ಕೊಡಬೇಕಲ್ಲ. ಹೌದು. ಮೇಲ್ಮನವಿ ಹಾಕಿ ಸ್ಟೇ ತಗೊಂಡಿದೆ. ಮತ್ತೆ ಏನು ಗೌರ್ಮೆಂಟ್ ಇದು? ನಿನ್ಗೆ ಪ್ರಾಣ ಕೊಟ್ಟಿರೋನಿಗೆ 5 ಲಕ್ಷಯ? ನಿಮ್ದು ಏನು $5 ಟ್ರಿಲಿಯನ್ ಅಂತೀರಾ? 5 ಲಕ್ಷ ಕೋಟಿ GDP ಅಂತೀರಾ? ಕೋಟಿಗಳು ಎಷ್ಟಾಗುತ್ತೆ? ಒಂದು 50 ಕೋಟಿ ಕೊಟ್ರೆ ಸುಮಾರು 2,000 ಜನ ಸತ್ತೋದ್ರು. ಈಗ ಇರೋದು 2,000 ಜನ. ಕೋರ್ಟಲ್ಲಿ ನ್ಯಾಯ ಕೊಟ್ರೇನೋ ಮೇಲ್ಮನವಿ ಹಾಕಿ ಸರ್ಕಾರ ಕೊಡ್ತಾ ಇಲ್ವಲ್ಲ, ಯಾಕೆ? ಈ ಸಾವು ಬದುಕಿನ ಬಗ್ಗೆ ಉಲ್ಲೇಖ ಮಾಡ್ತಿರೋದ್ರಿಂದ ನನ್ನ ನೆನಪಾಯ್ತು ಸರ್. ರೈಟ್ ಟು ಲಿವ್ ಬಗ್ಗೆ ನೀವು ಆಗಲೇ ಉಲ್ಲೇಖ ಮಾಡ್ತಾ ಇದ್ರಿ. ಆದರೆ ಬದುಕೋದಕ್ಕೆ ಹಕ್ಕಿದೆ ಅನ್ನುವಂಥ ಪ್ರತಿಪಾದಿಸುವಂತಹ ವಿಧಿ ಅದು. ಮಗದೊಂದು ಕಡೆ ನಾವೇ ಸುದ್ದಿಯಲ್ಲಿ ನೋಡ್ತಾ ಇರ್ತೀವಿ, ಮರ್ಸಿ ಕಿಲ್ಲಿಂಗ್ ಅನ್ನುವಂಥ ಅವಕಾಶ. ಅಂದರೆ ಎಷ್ಟೋ ಜನ ಬದುಕೋಕ್ಕಾಗಲ್ಲ, ನನಗೆ ಸಾವು ಕೊಡಿ, ದಯಾಮರಣ ಕೊಡಿ ಅಂತ ಕೇಳುವಂಥ ಪರಿಸ್ಥಿತಿ ಇದೆಯಲ್ಲ. ಇಲ್ಲ, ಅವರು ದಯಾಮರಣ ಕೇಳೋದು ಕಾಯಿಲೆಗಳಲ್ಲಿ. 1-2 ಕೇಸಲ್ಲಿ ಕೊಟ್ಟಿದ್ದಾರೆ, ಅದು ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲ. ಸೊ ದಿಸ್ ಈಸ್ ಅದು ಸಾಯೋದಲ್ಲ. ಈಗ ರೈಟ್ ಟು ಲಿವ್ ಅಂದರೆ ಏನು? ಕೂಲಿ ಕೊಡಿ, ಕೆಲಸ ಕೊಡಿ. ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಅಂದರೆ ಮನೆ ಕೊಡಿ. ನೀವು ಮನೆ ಕೊಡಲ್ಲ, ನೀವು ಔಷಧಿ ಕೊಡಲ್ಲ. ಈಗ ಮೂಲಭೂತ ಸೌಕರ್ಯಗಳು, ನಥಿಂಗ್ ಇಸ್ ಫ್ರೀ. ಈಗ ನಾನು ಈ ಪೌರ ಕಾರ್ಮಿಕರಿಗೆ ಕೆಲಸ ಮಾಡ್ತಿದ್ದೇನೆ, ಈಗಲೂ ಮಾಡ್ತೀನಿ. ಒಂದು 5 ವರ್ಷಕ್ಕೆ ಮೊದಲು ಒಂದು ಮಹಿಳೆ ರೋಡಲ್ಲಿ ಕಾರು ಗುದ್ದುಬಿಟ್ಟಿದೆ. ಆಯಮ್ಮನ್ನು ತಗೊಂಡೋಗಿ ಬೌರಿಂಗ್ ಹಾಸ್ಪಿಟ್ಲಲ್ಲಿ ಹಾಕಿದ್ದಾರೆ. ನೋಡೋಕ್ಕೆ ಹೋದೆ, ನೋವಲ್ಲಿ ನರಳಾಡ್ತಾ ಇದ್ದಾಳೆ. ಅಲ್ಲಿ ಡಾಕ್ಟ್ರು ಬರ್ಕೊಡ್ತಾರೆ, ಎಕ್ಸ್ರೇ ದುಡ್ಡು ಕಟ್ಟಬೇಕು 2,000, ಬ್ಲಡ್ ಚೆಕಪ್ 2,000 ಕಟ್ಟಬೇಕು.
ನಾನು ಹೋಗಿ ಡಾಕ್ಟ್ರ್ ಹತ್ರ ಮಾತಾಡಿದೆ, ಏನು ಇವರು ಹಿಂಗಾಗಿದೆ ಅಂದು. ಸರ್ ಆಪ್ರೇಷನ್ ಇಮಿಡಿಯೇಟಾಗಿ ಮಾಡಬೇಕು, ಮಾಡಿ 89,000 ರೂಪಾಯಿ ಹಿಪ್ ಬೋನ್ ರೀಪ್ಲೇಸ್ಮೆಂಟ್ಗೆ ದುಡ್ಡು ಕಟ್ಟಿ ಅಂತಾರೆ ಬೋರಿಂಗ್ ಆಸ್ಪತ್ರೆಯಲ್ಲಿ. ಮತ್ತು ನಾವು ಆಗೋದಿಲ್ಲ ಅಂತಾರೆ. ಮತ್ತು ESI ಹಾಸ್ಪಿಟಲ್ ಕಾರ್ಡ್ ಇಲ್ಲ, ಮತ್ತು ಏನೋ ಆಯಿತು, ಹೆಂಗೋ ಆಪ್ರೇಷನ್ ಆಯಿತು ಅಂದು ಇಟ್ಕೊಳ್ಳಿ. ಇದು ಏನು ನೀವು ಆಪ್ರೇಷನ್ ಇಲ್ಲ, ನಿಮಗೆ ತಿಂಡಿ ಇಲ್ಲ, ಊಟ ಇಲ್ಲ, ಔಷಧಿ ಇಲ್ಲ, ಪೇ ಆ್ಯಂಡ್ ಯೂಸ್. ಒಬ್ಬ ಗೊತ್ತಿರೋರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಗೆ ಕರ್ಕೊಂಡು ಹೋದರು. ಆಪ್ರೇಷನ್ ಮಾಡಬೇಕು, 1,05,000 ರೂಪಾಯಿ ದುಡ್ಡು ಕಟ್ಟಿ ಅಂತಾರೆ. ಯಾರೋ ಹೇಳಿದ್ದಾರೆ ಈ ಬಾಲನ ಹತ್ರ ಹೋಗಿ ಅಂದು. ನಾನು ಒಂದು MLA ಫ್ರೆಂಡ್ ಅವ್ರ ಹತ್ರ ಹೋದೆ, ಚೀಫ್ ಮಿನಿಸ್ಟ್ರಿಗೆ ಒಂದು ಲೆಟ್ರ್ ಕೊಡಯ್ಯ ಅಂದು ಕೊಟ್ಟರು. ಚೀಫ್ ಮಿನಿಸ್ಟ್ರ್ ಹತ್ರ ಲೆಟ್ರ್ ಸಹಿ ಮಾಡಿ ಕೊಟ್ಟಿದ್ದು. ತಗೊಂಡು ಹೋದರೆ 35,000 ರೂಪಾಯಿ ಕಡಿಮೆ ಮಾಡ್ತೀವಿ, 70,000 ಕಟ್ಟಿಲ್ಲ, ಸತ್ತೋದ. ಒಬ್ಬ ಮನುಷ್ಯನಿಗೆ ಪ್ರಾಣ ಉಳಿಸಲು ಔಷಧಿ ಕೊಡದೆ ಇರೋ ಸರ್ಕಾರ ನಮ್ಮ ಸರ್ಕಾರ, ಭಾರತ ಸರ್ಕಾರ. ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಸಾಕಾರ ಆಗ್ಲೇ ಇಲ್ಲ ಇಷ್ಟು ವರ್ಷ. ಇಲ್ಲ, ಅದು ರೆವಲ್ಯೂಷನರಿ ಡಾಕ್ಯುಮೆಂಟು. ಚೆಕ್ ಅಂಡ್ ಬ್ಯಾಲೆನ್ಸ್ ಸುಪ್ರೀಂ ಕೋರ್ಟು, ಹೈಕೋರ್ಟು, ಆಡಳಿತ ಇದೆಲ್ಲ ಒಂದು ಗುಂಪು ಕಂಟ್ರೋಲ್ಗೆ ಹೋಯ್ತು. ಅದಕ್ಕೆ ಡಾಕ್ಟ್ರ್ ಹೇಳಿದರು, ಒಳ್ಳೆ ಮನುಷ್ಯರು ಕೂತಿದ್ರೆ ಒಳ್ಳೆ ಕಾನ್ಸ್ಟಿಟ್ಯೂಷನು, ಕೆಟ್ಟ ಮನುಷ್ಯರು ಕೂತಿದ್ರೆ ಕೆಟ್ಟ ಕಾನ್ಸ್ಟಿಟ್ಯೂಷನು. ಇದೇ ಕಾನ್ಸ್ಟಿಟ್ಯೂಷನ್ನಲ್ಲಿ ಟಾಯ್ಲೆಟಲ್ಲಿ ಕೆಲಸ ಮಾಡೋನು ಶೂ, ಜೀನ್ಸ್ ಪ್ಯಾಂಟು, ಟೀ ಶರ್ಟು, ಗಾಗಲ್ಸ್ ಹಾಕ್ದ. ಇದೇ ಕಾನ್ಸ್ಟಿಟ್ಯೂಷನಲ್ಲಿ ಟಾಯ್ಲೆಟ್ ಒಳಗಡೆ ಸಾಯ್ತಾ ಇದ್ದಾನೆ ನೋಡಿ. ಆವಾಗ ಆಡಳಿತ ಇದ್ದಿದ್ದು ಇಂದಿರಾ ಗಾಂಧಿ ಇದ್ದರು, ನೆಹರು ಇದ್ದರು. ಈಗ ಅವರಿಲ್ಲ. ಬ್ಯಾಂಕ್ ನ್ಯಾಷನಲೈಸೇಷನ್, ನಾವು ಬ್ಯಾಂಕ್ ಡಿನ್ಯಾಷನಲೈಸೇಷನ್, ಇಂಡಸ್ಟ್ರಿ ನ್ಯಾಷನಲೈಸೇಷನ್, ಇಂಡಸ್ಟ್ರಿ ಡಿನ್ಯಾಷನಲೈಸೇಷನ್, ಏರ್ಪೋರ್ಟ್ ನ್ಯಾಷನಲೈಸೇಷನ್, ಏರ್ಪೋರ್ಟ್ ಡಿನ್ಯಾಷನಲೈಸೇಷನ್, ಏರೋಪ್ಲೇನ್ಸ್, ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಅದೆಲ್ಲ ಈಗ ಇಂಡಿಗೋ ಬಂದುಬಿಟ್ಟಿದೆ. ಟಾಟಾಯಿಂದ ಏರ್ಲೈನ್ಸ್ ತಗೊಂಡು ಟಾಟಾಗೆ ಕೊತ್ಬಿಟ್ರು. ನಮ್ದು ಎಲ್ಲಿದೆ? ರೈಲ್ವೆ ಖಾಸಗೀಕರಣ, ರಿಸರ್ವ್ ಬ್ಯಾಂಕ್, ಪ್ರತಿ ಒಂದು ಕೊಟ್ಬಿಟ್ಟು ನಮ್ಗೆ ರಿಸರ್ವೇಷನ್ ಎಲ್ಲಿ? ಇದು ಎಷ್ಟು ಡೇಂಜರಸ್ ಈ ಪ್ರಕ್ರಿಯೆಗಳು? ಡೇಂಜರಸ್. ಅನುಭವಿಸೋದು ಯಾರು? ನೀವು ಅನುಭವಿಸೋರನ್ನ ನೋಡಬೇಕು. 10,000 ರೂಪಾಯಲ್ಲಿ ಹೆಂಗೂ ಬಾಳ್ತಾರೆ, ನೋವು ಕೇಳಬೇಕು ನೀವು. ಸಂಡೇ ಆದರೆ ಇವತ್ತು ರಜಾ, ನಾನು ಲಾಯರು, ನನಗೆ ರಜಾ, ನಾನು ಲಾಯರು, ಪ್ರೊಫೆಸರ್ಗೆ ರಜಾ, ಡಾಕ್ಟ್ರಿಗೆ ರಜಾ, ಪ್ರತಿಯೊಬ್ಬರಿಗೆ ರಜಾ, ಶ್ರೀಮಂತರಿಗೆ ರಜಾ. ಕಸ ಗೂಡ್ಸೋನು, ಒಬ್ಬ ಹೋಟ್ಲಲ್ಲಿ ಕೆಲಸ ಮಾಡೋನು, ಕ್ಲೀನಿಂಗ್ ಕೆಲಸ ಮಾಡೋನು, ಕುರಿ ಮೇಯಿಸೋನು, ದನ ಮೇಯಿಸೋನು, ಪೆಟ್ರೋಲ್ ಬಂಕಲ್ಲಿ ಕೆಲಸ, ಏನು ರಜಾ? ಏನು ಇವತ್ತು ಕೆಲಸ ಮಾಡ್ತಾನೆ ಇದೆ. ಮನೆ ಕೆಲಸ ಮಾಡೋ ಮಹಿಳೆ ಹೋಗ್ತಾ ಇದ್ದಾಳೆ. ಅಲ್ಲ ಸರ್, ಸರ್ವಿಸ್ ಸೆಕ್ಟರ್ ಅಲ್ವಾ ಇವೆಲ್ಲವೂ? ಅಂದರೆ ಸರ್ವಿಸ್ ಓರಿಯೆಂಟೆಡ್, ಹಂಗಂತ ಎಲ್ರಿಗೂ ರಜಾ ಕೊಡೋಕ್ಕಾಗಲ್ಲ. ಏನು ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀರಾ? ಮತ್ತೆ ಅವ್ರಿಗೆ ಸಂವಿಧಾನ ಇಲ್ವಾ? ಆಲ್ಟರ್ನೇಟಿವ್ ಏನು? ಇನ್ನೊಂದು ದಿವಸ ರಜಾ ಕೊಡ್ತೀರಾ ಅವ್ರಿಗೆ? ಅದನ್ನು ಕೊಡಲ್ವೇ? ಈಗ ಹಬ್ಬಗಳು ಬರುತ್ತೆ, ನಾನು ಇವ್ರನ್ನ ಹಬ್ಬಕ್ಕೆ ಲೀವ್ ಕೊಡಿ ಸರ್ ಅಂದರೆ ಏನು ಸರ್ ಅವ್ರಿಗೆ ಹಬ್ಬ ಅಂತಾರೆ. ಹಬ್ಬಗಳು ಶ್ರೀಮಂತರು ಮಾಡ್ಕೊಳ್ಳೋದು, ಬಟ್ಟೆ ಶ್ರೀಮಂತರು ಹಾಕ್ಕೊಳ್ಳೋದು, ಎಲ್ಲ ಶ್ರೀಮಂತರಿಗೆ. ಬಡವರು ಡರ್ಟಿ ಪೀಪಲ್ ಅಂತಾರಲ್ಲ. ಏನಾಗುತ್ತೆ? ಆಂಗರ್, ಹಸಿವು, ಕೋಪ. ಹಸು ಆದರೆ ಕೋಪ, ಕೋಪ ಆದರೆ ಸಂಘಟನೆ, ಸಂಘಟನೆ ಆದರೆ ಹೋರಾಟ. ಅದು ನಡೆಯುತ್ತೆ. ಈಗ ಜಸ್ಟಿಸ್ ಅಂದರೆ ಲಕ್ಸುರಿ. ಶ್ರೀಮಂತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಾಯರ್ಗಳನ್ನ ಎಂಗೇಜ್ ಮಾಡ್ತಾರೆ. ಬಡವರಿಗೆ ಹೆಂಗಿದೆ? ಸಫರಿಂಗ್, ಪೇನ್. ಅಂದ್ರೆ ಎಲ್ಲಾನು ಶ್ರೀಮಂತರು ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಈಕ್ವಾಲಿಟಿ, ಫ್ರೆಟರ್ನಿಟಿ, ಲಿಬರ್ಟಿ, ಸಂವಿಧಾನ ಎಲ್ಲಿದೆ ರಿಯಾಲಿಟಿನಲ್ಲಿ? ವೇರ್ ಇಸ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ? ಈಕ್ವಾಲಿಟಿ ಬಗ್ಗೆ ಯಾರಾಗ್ಲೂ ಒಂದು ಆದೇಶ ಮಾಡಿದಾರ? ಈಕ್ವಾಲಿಟಿ ಬಗ್ಗೆ ಏನಾಗ್ಲೂ ಆಡಳಿತ ಪಕ್ಷಗಳು ಮಾತಾಡಿದಾರ? ಅದ್ರ ಬಗ್ಗೆ ಏನಾಗ್ಲೂ ಮಾಡಿದಾರ? ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ವೈಲೇಷನ್ ಆಗಿದೆ. ರಿಯಾಲಿಟಿನಲ್ಲಿ ಹಂಗಿಲ್ಲ. ನೀವು ಬರೋದೆಲ್ಲ ನಾವು ಫೋಟೋ ಹಾಕಿ ಅಲ್ಲಿ ಗೋಡೆ ಮೇಲೆ ಹಾಕೋಬೇಕು, ಅದು ಏನು ಕೆಲ್ಸಕ್ಕೆ ಬರ್ತಾ ಇಲ್ಲದು ಅಂತ ಹೇಳ್ತೀನಿ ನಾನು.
ಕೆಲಸ ಇಲ್ಲ, ಕೆಲಸ ಕೊಡಿ ಎಂದು ಕೋರ್ಟ್ಗಳಲ್ಲಿ ಹಾಕಕ್ಕಾಗತ್ತಾ? ನನ್ನ ಅಪ್ಪನಿಗೆ ಹಾರ್ಟ್ ಆಪರೇಷನ್ ಆಗ್ಬೇಕು, ದುಡ್ಡು ಕೊಡಿ ಎಂದು ನಾನು ಎಲ್ಲಿ ಹೋಗ್ಬೇಕು? ನಾನು ಕೂಲಿ ಕಡಿಮೆ ಕೊಟ್ರೆ ನಾನು ಎಲ್ಲಿ ಹೋಗ್ಬೇಕು? ನನಗೆ ಗ್ರೀವನ್ಸಸ್ ಫಾರಂ ಯಾರು? ಸ್ಲಮ್ ಅಲ್ಲಿ ನೀರು ಬಂದಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು? ನನಗೆ ನೀರು ಕೊಡೋರು ಯಾರು? ವಿದ್ಯಾಭ್ಯಾಸ ಕೊಡೋರು ಯಾರು? ನೋಡಿ, ಈ ನರ್ಸ್ಗಳದ್ದು ಗೋಳು. ನಾನು ಅವ್ರ ಸಂಘಟನೆಯಲ್ಲಿದ್ದೆ, ಒಂದು ನರ್ಸ್ ಅಳುತ್ತಾ ಇದ್ದಾಳೆ, ನನಗೊಬ್ಬನೇ ಮಗನು ಸರ್, ಅವನ ಸ್ಕೂಲಲ್ಲಿ ಸೇರಿಸ್ಬೇಕು, 2 ಲಕ್ಷ ಡೆಪಾಸಿಟ್ ಕೇಳ್ತಾರೆ, ನಂದು ತಾಲಿನೂ ಹಡ ಇಟ್ಟೆ, ದುಡ್ಡು ಬಂದಿಲ್ಲ. ಇದು ನನ್ನ ಕಣ್ಣಾಲೆ ಕಂಡಿದ್ದು. ಪ್ರತಿ ನರ್ಸುದು ಇದೆ, ಪ್ರತಿ ಕಾಂಟ್ರಾಕ್ಟ್ ಲೇಬರ್ದು ಇದೇ ಪರಿಸ್ಥಿತಿ. ಕೆಲಸ ಹೋಗ್ಬಿಟ್ಟಿದೆ, ಊಟ ಎಲ್ಲ ಸಂಡೇ. ಏನು ನೀವು ಸಂವಿಧಾನ ಇದು? ಏನು ಸಮಾನತೆ? ಏನು ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ? ವಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ? 76 ವರ್ಷ ಆಯ್ತು, ಇದು ಪರಿಸ್ಥಿತಿ. ಕೆಲವರು ಎಂಜಾಯ್ ಮಾಡ್ತೀರಾ, ರೋಲ್ಸ್ ಕಾರ್ ಇದು ಎಲ್ಲಾನು ಎಂಜಾಯ್ ಮಾಡ್ತೀರಾ. ಬಡವರಿಗೆ, ಅಂಗನವಾಡಿ ಟೀಚರ್ಗೆ 6,700 ಸ್ವಾಮಿ ತಿಂಗಳಿಗೆ. ಅನ್ನ ಬಡಿಸುವ ಬಿಸಿ ಊಟ ಕಾರ್ಯಕರ್ತರಿಗೆ 4,600 ರೂಪಾಯಿ ತಿಂಗಳಿಗೆ. ದಿನ 5 ಗಂಟೆ ಕೆಲಸ ಮಾಡ್ತಿಲ್ಲ ಅವಳು. ಮೊಟ್ಟೆ, ಅವ್ರಿಗೆ ರಾಗಿ ಗಂಜಿ, ಅನ್ನ ಸಾಂಬಾರು, ಅವ್ರನ್ನ ಬಡಿಸೋದು, ಮಕ್ಕಳನ್ನ ನೋಡ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಅದು 1 year to 3 years, 3 years ಆದ್ಮೇಲೆ ಅದೇ ಕೆಲಸ ಅಂಗನವಾಡಿ. 4,600 ರೂಪಾಯಿ ತಿಂಗಳಿಗೆ. 4,600 ರೂಪಾಯಿಯಲ್ಲಿ ಒಬ್ಬ ಮನುಷ್ಯ ಏನ್, ವಾಟ್ ಈಸ್ ದಿಸ್? ಸರ್, ಈಗ ಭಾರತ ಸಂವಿಧಾನಬದ್ಧವಾಗಿ ನಡೀತಾ ಇದೆ ಅಂತ ದೊಡ್ಡ ದೊಡ್ಡ ರಾಜಕಾರಣಿಗಳು ಮಾತಾಡ್ತಾರೆ. ಆ ರಾಜಕಾರಣಿಗಳು ಯಾರು ಕೂಡ ಇದನ್ನ ಫಾಲೋ ಮಾಡ್ತಾ ಇಲ್ಲ. ರಾಜಕಾರಣಿಗಳು ಭಾರಿ ಸುಂದರವಾಗಿ ಬರ್ತಾರೆ, ಕಟ್ಔಟ್ ಇಡ್ತಾರೆ, ಶಾಲುಗಳು ಹಾಕೊಳ್ತಾರೆ, ವೈಟ್ ಕುರ್ತಾ ಹಾಕ್ತಾರೆ, ಪರ್ಫ್ಯೂಮ್ ಹಾಕೊಂಡ್ ಬರ್ತಾರೆ, ಬಂದು ಅನ್ನ ಹಾಕಿ ಅವ್ರಿಗೆ ಪಾಪ 100 ರೂಪಾಯಿ ಕೊಡಿ ಅಂದ್ರೆ ಇವ್ರು ನೇಟ ಆಗ್ಬಿಟ್ರು, ದೇವ್ರಾಗ್ಬಿಟ್ರು. ಇವ್ರು ಬಂದ ಮೇಲೆ ಹಾರಗಳು, ಕಟ್ಔಟ್ಗಳು, ಜೈಕರ ಹಾಕೋದು, ಪೊಲೀಸರು ಜೊತೆನಲ್ಲಿ ಬರೋದು, ಬಂದೂಕು, ರೋಡ್ ಶೋ. ಇದು ಅಧಿಕಾರದಲ್ಲಿ ಇರೋರು. ಅಂದ್ರೆ ಇವತ್ತು ರಿಪಬ್ಲಿಕ್ ಡೇನ ಸೆಲೆಬ್ರೇಟ್ ಮಾಡಕ್ಕೆ ಬಡವರು ಬೇಕು, ಜೈಕರ ಹಾಕಕ್ಕೆ. ಜನರಿಗೆ ಇವತ್ತು ಒಂದು ಸ್ವೀಟ್ ಕೊಡ್ತೀರಾ, ನೀವು ಹೆಂಗ್ ಬರ್ತೀರಾ? ಇದು ಏನ್ ನಡೀತಾ ಇದೆ ಈಗ? ವಾಟ್ ಈಸ್ ಯುವರ್ ಸ್ಟಾಕ್ ರೆಕಾರ್ಡ್? ಈ ಸಂವಿಧಾನ ಬದ್ಧವಾಗಿ ಭಾರತ ನಡೀತಿದೆ ಅಂತ ಹೇಳೋ ಸನ್ನಿವೇಶದ ನಡುವೆ ಕೆಲವೊಂದು ಮಾತುಗಳು ಬರುತ್ತೆ. ಸಂವಿಧಾನದ ಅಗತ್ಯ ಇಲ್ಲ, ಸಂವಿಧಾನದ ಬದಲು ಬೇರೇನೋ ತರುವಂಥ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೀತಾ ಇದೆ ಅಂತ. ಏನು ಸರ್ ಇದು? ಅವ್ರಿಗೆ ಏನಂದ್ರೆ 18% ರಿಸರ್ವೇಷನಲ್ಲಿ ಕೆಲವು IAS ಆಫೀಸರು, IPS ಆಫೀಸರು, ದಲಿತರು, ಶೂದ್ರರ ಕಮ್ಯುನಿಟಿಯಿಂದ ಬಂದಿದ್ದಾರೆ. ಅದು ಬೇಕಾಗಿಲ್ಲ, ಅವರು ಅದು ಬೇಡ ಅಂತಾರೆ. ಈಗ ಎಜುಕೇಷನ್ ಎಲ್ಲರೂ ಓದ್ತಾರೆ, ಅದು ಬೇಕಾಗಿಲ್ಲ, ಕೆಲವರು ಮಾತ್ರ ಓದಬೇಕಂದಿದೆ. ಸಂವಿಧಾನದಲ್ಲಿ ಸಮಾನತೆ ಹೇಳುತ್ತೆ, ಹೌದು, ಅದು ಬೇಕಾಗಿಲ್ಲ, ಅದನ್ನ ತೆಗಿಬೇಕಂತಾರೆ. ಸಂವಿಧಾನ ಎಲ್ಲಾ ಜನರಿಗೆ, ದೇಶ ಅಂದ್ರೆ ಮಣ್ಣಲ್ಲ ಮನುಷ್ಯರು ಅಂದ್ರೆ ಅದು ಮನುಷ್ಯರಲ್ಲ, ಮುಸಲ್ಮಾನರು ಇಲ್ಲ, ಕ್ರೈಸ್ತರು ಇಲ್ಲ, ಮತ್ತೆ ಹಿಂದೂಗಳ ಪರಿಸ್ಥಿತಿ ಇದೆ. ಅಂದ್ರೆ ಈ ಸಂವಿಧಾನವನ್ನು ಬಿಸಾಕ್ಬೇಕು ಅಂತ ಮಾತಾಡ್ತಾರೆ. ಯಾಕೆಂದ್ರೆ ಸ್ವಲ್ಪ ಹಕ್ಕು ಸಿಕ್ಕಿದಲ್ಲ, ದಟ್ ಕಾನ್ಸ್ಟಿಟ್ಯೂಷನಲ್ ಡಾಕ್ಯುಮೆಂಟ್ ರೆವಲ್ಯೂಷನರಿ ಅಂತ ಹೇಳಿದೆ. ಅದನ್ನು ಒಪ್ಪದೇ ಇರೋರು ಅದನ್ನು ಹೇಳ್ತಾರೆ, ಅದನ್ನ ಒಪ್ಪದೇ ಇರೋರು ಹೇಳ್ತಾರೆ ಅದನ್ನೇ. ಆಗ ಅದು ಹೋಗ್ಬಿಟ್ರೆ ನಾವು ಬರೀ ಕಸ ಕೂಡ್ಸಿಕೊಂಡೇ ಹೋಗ್ಬೇಕಾ? ಕಸ ಕೂಡ್ಸಿದ್ರೇನು ನಮ್ಗೆ ಸಂಬಳ ಕೊಡೋದಿಲ್ಲ, ಸಾಯ್ಬೇಕಾ? ಅಂದ್ರೆ 100 ಕೋಟಿ ಜನರು ಅಲ್ಲ, ಅವರೇ ಜನರು, ಅವರಿಗೆ ಅಧಿಕಾರ, ಅವರಿಗೆ ಐಷಾರಾಮಿ ಜೀವನ, ಅವರಿಗೆ ಹಣ, ಅವರಿಗೆ ಏರ್ಕ್ರಾಫ್ಟ್, ಏರ್ಪೋರ್ಟ್, ಪ್ರತಿಯೊಂದು ಅವರೇ ಈಗಲೂ ಅನುಭವಿಸ್ತಾ ಇದ್ರೆ ಪೂರ್ತಿ ಅವರೇ ಅನುಭವಿಸ್ಬೇಕು. ಅದರಿಂದ ಅವರು ಮೀಸಲಾತಿಗೆ ವಿರೋಧವಾಗಿ ಇದ್ದಾರೆ. ಇದು ಒಂದು ಭಾಗ ಸರ್, ವೆರಿ ವ್ಯಾಲಿಡ್ ಪಾಯಿಂಟ್ ನೀವು ರೈಸ್ ಮಾಡಿದ್ದು. ಇನ್ನೊಂದು ವರ್ಗ ಇರುತ್ತೆ, ಅಂದರೆ ದಲಿತರು ಯಾರು ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಿದ್ದವರು, ಅವರು, ಅವ್ರ ಕುಟುಂಬ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಮೊಮ್ಮಕ್ಕಳೇ ಬೆಳೀತಿರ್ತಾರೆ. ನಾನು ಈ ಸಂವಿಧಾನದ ಸವಲತ್ತನ್ನು ಪಡ್ಕೊಂಡಿದ್ದೀನಿ, ಆಯ್ತು, ನನ್ನ ಕುಟುಂಬ ಉದ್ಧಾರ ಆಗ್ತಾ ಇದೆ, ಇದೇ ಸವಲತ್ತನ್ನ ನನ್ನ ಸ್ನೇಹಿತ ಇನ್ನೊಬ್ಬ ದಲಿತ ತಗೋಬೇಕು, ಆ ಥರನೂ ಇದ್ದಾರೆ. ಇದ್ರ ಬಗ್ಗೆ ನಾನು ಶೂದ್ರ, ಬ್ಯಾಕ್ವರ್ಡ್ ಕ್ಲಾಸು, ನಾನು ಲಾಯರ್ ಆಗಿದ್ದೀನಿ, ನನ್ನನ್ನು ಸೀನಿಯರ್ ಅಡ್ವೊಕೇಟು, ಗುಡ್ ಅಡ್ವೊಕೇಟ್ ಅಂತ ಕೂಡ ಕರೆಯೋರು ಇದ್ದಾರೆ. ಗುಡ್ಡೋ ಬೇಡೋ ನನಗೆ ಗೊತ್ತಿಲ್ಲ, ಆ ಥರ ಕರೀತಾರೆ.
ಬಟ್ ನನಗೆ ಸಮಾಜದ ಮೇಲೆ ಕಳಕಳಿ ಇದೆ. ನಾನು KGF ಹೋಗ್ತೀನಿ, ಅಲ್ಲಿ ಬಂಡವಾಡಿಗರ ಮಧ್ಯದಲ್ಲಿ ಹೋಗ್ತೀನಿ, ಎಲ್ಲ ಸ್ಲಮ್ಗೂ ಹೋಗ್ತೀನಿ, ಇಡೀ ಸ್ಟೇಟು ತಮಿಳ್ನಾಡು ಎಲ್ಲ ಕಡೆ ಹೋಗ್ತೀನಿ. ನಂತರ ಸುಮಾರು ಜನ ಇದ್ದಾರೆ. ಈಗ ಅಂಬೇಡ್ಕರ್, ಕ್ರಾಂತಿ, ಎಜುಕೇಶನು, ನಾನು ಅದಿಲ್ಲ ಅಂದ್ರೆ ನನ್ನ ಗತಿ ಏನು? ಹೌದು. ನಮ್ಮಪ್ಪ ಮೈನಿಂಗ್ ವರ್ಕರು, ನಾನು ಎಲ್ಲೋ ಒಳದಲ್ಲಿ ಕಾಂಟ್ರಾಕ್ಟ್ ಲೇಬರ್ ಆಗಿ ಇದ್ದಿರಬೇಕು. ಈ ಸಂವಿಧಾನ ನನಗೆ ಎಜುಕೇಶನ್ ಕೊಟ್ಟಿದೆ, ನಂತರ ಕೆಲವರಿಗೆ ಕೊಟ್ಟಿದೆ. ನನ್ನ ಆಸೆ ಪ್ರತಿಯೊಬ್ಬರಿಗೂ ಬೇಕಂದು. ಅವ್ರು ಹೇಳ್ತಾರೆ ಪ್ರತಿಯೊಬ್ಬರಿಗಿಲ್ಲ, ನಿನಗೂ ಇಲ್ಲ ಅಂತಾರೆ. ಏನಾಗಬೇಕು ಸರ್ ಹಂಗಾರೆ? ರೈಟ್ ಟು ಎಜುಕೇಶನ್ ಸಿಕ್ಕರೆ ಎಲ್ಲ ಸರಿಯಾಗ್ಬಿಡತ್ತಾ? ಎಜುಕೇಶನ್ ಇಲ್ಲ. ಈಗ ಎಜುಕೇಶನ್ ಬೇರೆ, ಸಿದ್ಧಾಂತ ಬೇರೆ. ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಮನುಷ್ಯರೇ. ಪ್ರತಿಯೊಬ್ಬಳು ನನ್ನ ತಂಗಿನೇ, ಅಕ್ಕನೇ, ನನ್ನ ತಾಯಿನೇ, ಪ್ರತಿಯೊಬ್ಬನು ನನ್ನ ಸಹೋದರನೇ. ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು ಅನ್ನೋ ಸಿದ್ಧಾಂತ ಬರಬೇಕು. ಅದು ಬಿಟ್ಟು ಕೋಮುವಾದ, ಜಾತಿವಾದ, ಈ ವಾದ, ಆ ವಾದ, ಹುಟ್ಟಿದಾಗಲೇ ಮೇಲು ಜಾಗತಿ, ಹುಟ್ಟಿದಾಗಲೇ ಕೀಳು ಜಾತಿ, ಅದರಲ್ಲಿ ಮುಟ್ಟಿದ್ರೆ ಮೈಲಿಗೆ ಸ್ಮಲ್ಲಮ್ಮು, ಇದು ಪದ್ಧತಿ ಹೋಗ್ಬೇಕು. ಬರೀ ಎಜುಕೇಶನ್ ಇದೆ. ಇಫ್ ಎಜುಕೇಶನ್ ಇಸ್ ವೆರಿ ಗುಡ್, ವೈ ಕರಪ್ಷನ್? ಅಧಿಕಾರದಲ್ಲಿರೋರು ಲಕ್ಷಾಂತರ ರೂಪಾಯಿ ಹೆಂಗ್ ಕರಪ್ಷನ್ ಮಾಡಕ್ಕಾಗತ್ತೆ? ವಾಟ್ ಟೈಪ್ ಆಫ್ ಎಜುಕೇಶನ್ ಇಸ್ ದಿಸ್? ಯಾವ ಇನ್ಸ್ಟಿಟ್ಯೂಷನ್, ಯಾವ ಕಾನ್ಸ್ಟಿಟ್ಯೂಷನ್, ಯಾವ ಸಮಾನತೆ ಅನ್ನೋದು ಬಂದರೂ ಕೂಡ ಸರ್ ಮಹಿಳೆಯರ ಮೇಲಿನ ತಾರತಮ್ಯ ಹೋಗಿಲ್ಲ. ಇದ್ರ ಬಗ್ಗೆ ಮಹಿಳೆಯರು, ಈಗ ಕಾನ್ಸ್ಟಿಟ್ಯೂಷನ್ ಹೇಳಿದ್ದೆ ಮಹಿಳೆಯರಿಗೆ ರಿಸರ್ವೇಶನ್ ಇದೆ. ಈಗ ಯಾವ ಪೊಲಿಟಿಕಲ್ ಪಾರ್ಟಿನೋ ರಿಸರ್ವೇಶನ್ ಮಹಿಳೆಯರು ಕೊಡಕ್ಕೆ ತಯಾರಿಲ್ಲ. ಹೌದು. ಯಾರು ಕೊಡ್ತಾರೆ? ಮಹಿಳೆಯರಿಗೆ ಜಡ್ಜಸ್ ಎಷ್ಟು ಜನ ಇದ್ದಾರೆ ಅಂದ್ರೆ, ನಮ್ಮ ದೇಶದಲ್ಲಿ ಮಹಿಳೆಯರಂದ್ರೆ ಕಿಚನ್ ನಲ್ಲಿ ಇರಬೇಕು ಅನ್ನೋ ಇದು ಇದೆ. ಈಗಲೂ ಮಾತಾಡೋರು ಇದ್ದಾರೆ. ಮಹಿಳೆಯರು ಡಾಕ್ಟರ್ ಆಗ್ಬಾರ್ದು, ಇಂಜಿನಿಯರ್ ಆಗ್ಬಾರ್ದು, ಪೊಲೀಸ್ ಆಫೀಸರ್ ಆಗೋದು, ಮಿಲಿಟರಿನಲ್ಲಿ ಇರಬಾರ್ದು ಅಂತ ಹೇಳೋರು ಇದ್ದಾರೆ. ಬಟ್ ಸಂವಿಧಾನ ಇರೋದ್ರಿಂದ ಹಿಂದೂ ಬಿಲ್ ಅನ್ನ ತಂದಿದ್ದು ಡಾಕ್ಟರು, ಆದ್ರಿಂದ ಬ್ರಾಹ್ಮಣ ಮಹಿಳೆ ಇವತ್ತು ಜಡ್ಜ್ ಆಗ್ತಾಳೆ. ಇಲ್ಲ ಅಂದ್ರೆ ಇಲ್ಲ. ಫಾರ್ವರ್ಡ್ ಕಮ್ಯುನಿಟಿ ಮಹಿಳೆಯರಿಗೆ ಹಕ್ಕು ಕೊಡ್ಸಿದ್ದು ಹಿಂದೂ ಕೋಡ್ ಬಿಲ್ಲು. ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ಲು ಬರ್ದಿದ್ರೆ ಅವ್ರ ಮೇಲೆ ಧಿಕ್ಕಾರ ಹಾಕಿರೋರು ಯಾರು? ಸ್ವಲ್ಪ ಹಕ್ಕಿದೆ, ಬಟ್ ಈಕ್ವಲ್ ಇರಬೇಕು. ನೋಡಿ, ಯಾವ ಸಮಾಜ ಈಕ್ವಾಲಿಟಿ ಇಲ್ವೋ, ಯಾವ ಸಮಾಜ ಈಕ್ವಾಲಿಟಿ ಇಲ್ವೋ, ಮಹಿಳೆಯರಿಗೆ 50% ಈಕ್ವಾಲಿಟಿ ಇಲ್ವೋ, ಸಮಾಜ ಮೇಲೆ ಹೋಗೋಕ್ ಸಾಧ್ಯತೆನೇ ಇಲ್ಲ. ನಾನು ಕೋರ್ಟಲ್ಲಿ ಒಂದು ಕೇಸ್ಗೆ ಒಂದು ಮಹಿಳೆ ಬಂದ್ಲು, ಹೆಸರು ಹೇಳ್ತೀನಿ, ವಿಮಲಾ ಅಂದು, ಕಮ್ಯುನಿಸ್ಟ್ ಪಾರ್ಟಿ ಅವರು ವಿಮಲಾ ಅವರು ಬಾಕ್ಸ್ ಅಲ್ಲಿ ಬಂದ್ರು. ಜಡ್ಜಿ ಹೇಳಿದ್ರು, ನೋಡಿ ಜಡ್ಜ್ ಮೇಲೆ ಕೂತಿದ್ರು, ಯಜಮಾನ್ರು ಹೆಸರು ಹೇಳಮ್ಮ ಅಂತ ಕೇಳಿದ್ರು. ಯಜಮಾನ್ರು ಹೆಸರು ಹೇಳಮ್ಮ. ಐ ಎಮ್ ಈಸ್ ನಾಟ್ ಮೈ ಓನರ್, ಈಸ್ ಮೈ ಲೈಫ್ ಪಾರ್ಟ್ನರ್, ಈಸ್ ನೇಮ್ ಈಸ್ ಸೋನ್ ಸೋ ಅಂದ್ಲು. ಈಗಲೂ ಗಂಡನ್ನ ಯಜಮಾನ್ರು ಅಂತ ಹೇಳೋ ಮಹಿಳೆಯರು ಇದ್ದಾರೆ. ಸಮಾಜನೋ ನಿಮ್ಮ ಯಜಮಾನ್ರು ಎಲ್ಲಮ್ಮ, ಏನ್ ಯಜಮಾನ ಅವನು? ಲೈಫ್ ಪಾರ್ಟ್ನರ್ ಅಷ್ಟೇ ತಾನೆ. ಈಕ್ವಲ್ ರೆಸ್ಪೆಕ್ಟ್. ಇದೇ ಎಜುಕೇಟೆಡ್ಗೆ ತಲೆನಲ್ಲಿ ಹೋಗಿಲ್ಲಲ್ಲ. ಹೆಣ್ಣು ಕೊಡೋದು, ಹೆಣ್ಣು ತಕೊಳ್ಳೋದು, ಏನಯ್ಯ ಅದು? ಹಸು ದನನ ಹೆಣ್ಣು ಕೊಡೋದು, ಹೆಣ್ಣು ತಕೊಳ್ಳೋದು, ಏನ್ ಮಾತೆ ಇದು? ನಿಮ್ಮ ಮಾತಿನ ತರ, ನಿಮ್ಮ ಯೋಚನೆಯ ತರ, ನಿಮ್ಮಲ್ಲಿರುವಂತಹ ಕ್ರಾಂತಿಕಾರಿ ನಿಲುವಿನ ತರ ಬಹಳಷ್ಟು ಜನ ಇದ್ದಾರೆ ಸರ್. ಬದಲಾವಣೆ ಆಗ್ಲೇಬೇಕು ಅಂತ ಬಯಸ್ತಾ ಇರ್ತಾರೆ. ಹೇಗೆ ಸಾಧ್ಯ? ಸಾಧ್ಯ ಇದೆ. ಕ್ಯೂಬಾದಲ್ಲಿ ಹೆಂಗ್ ಸಾಧ್ಯ ಆಯ್ತು? ರಷ್ಯಾದಲ್ಲಿ ಹೆಂಗ್ ಸಾಧ್ಯ ಆಯ್ತು? ಚೈನಾದಲ್ಲಿ ಹೆಂಗ್ ಸಾಧ್ಯ ಆಯ್ತು? ವಿಯೆಟ್ನಾಂ ಅಲ್ಲಿ ಹೆಂಗ್ ಸಾಧ್ಯ ಆಯ್ತು? ಇಂಡಿಯಾದಲ್ಲಿ ಯಾಕೆ ಆಗೋದಿಲ್ಲ? ಚೈನಾದಲ್ಲಿ 1 ಅವರ್ ಕೆಲಸ ಮಾಡಿದ್ರೆ ಕಾರ್ಮಿಕರಿಗೆ $4 ಕೊಡ್ತಾರೆ, $24. ನಾವು ಮಾಡೋ ಕೆಲಸನ ಅವ್ರು ಮಾಡ್ತಾರೆ. ಇಂಡಿಯಾದಲ್ಲಿ ಯಾಕೆ ಇಲ್ಲ? ಸ್ಟಾರ್ಟ್ಅಪ್, ಸ್ಟ್ಯಾಂಡ್ ಅಪ್, ಸಿಟ್ ಅಪ್ ಎಲ್ಲಾನು ಫ್ರೀ. ಕಾರ್ಮಿಕರಂದ್ರೆ ಫ್ರೀ, 2 ಕೈ 2 ಕಾಲು ಫ್ರೀ. ಅಂದ್ರೆ ಇಡೀ ಕಾರ್ಮಿಕರನ್ನ, ದುಡಿಯುವ ವರ್ಗ ಜನರನ್ನ ಮಾರಾಟ ಮಾಡ್ತಾ ಇದ್ದೀರಾ ನೀವು. ಸಂವಿಧಾನ ರಕ್ಷಣೆ ಎಲ್ಲಿದೆ ಅಂತ ಕೇಳ್ತೀನಿ ಮತ್ತೆ ಇವತ್ತು. ಸಂವಿಧಾನದ ರಕ್ಷಣೆ ಇವರಿಗೆ ಎಲ್ಲಿದೆ? ಸಂವಿಧಾನದ ಪಾಲನೆಗಿಂತ ಇವತ್ತು ಸಂವಿಧಾನವನ್ನ ರಕ್ಷಣೆ ಮಾಡೋ ಪರಿಸ್ಥಿತಿ ಬಂದಿದೆ. ಹಂಗಾದ್ರೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಸಂವಿಧಾನದಲ್ಲಿರೋ ರಕ್ಷಣೆ ಈ ಕಾರ್ಮಿಕರಿಗೆ, ಈ ಮನುಷ್ಯರಿಗೆ ಎಲ್ಲಿ ಸಿಗ್ತಾ ಇದೆ? ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಕೆ ಮುನ್ಷಿಯವರ ಪಾತ್ರದ ಬಗ್ಗೆ ಹೇಳಿ ಸರ್. ಅವರ ಉದ್ದೇಶ ಹೆಂಗಿತ್ತು? ಅವ್ರು ಯಾವ ರೀತಿ ರಚನೆ ಮಾಡಿದ್ರು? ನೋಡಿ, ಅವರು ಒಂದು ಬಡ ಕುಟುಂಬದಲ್ಲಿ ಹುಟ್ಟು ಬೆಳೆದಿದ್ದಾರೆ. ಅವರು ಶೋಷಣೆಗೆ ಒಳಪಟ್ಟಿದ್ರು.
ಇಂಟೆಲಿಜೆಂಟ್ ಪರ್ಸನ್ನು. ಅವರು ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಓದ್ತಾರೆ, ಚಿಂತನೆ ಮಾಡ್ತಾರೆ. ಇದರಲ್ಲಿ ಬಡ ಜನ ಮುಂದೆ ಬರಬೇಕಂದು ಸದಾ ಅದೇ ಚಿಂತನೆ ಇತ್ತು. ಅವ್ರ ಕೈಯಲ್ಲಿ ಅವರಿಂದ ಏನ್ ಮಾಡಬೇಕು ಅದನ್ನೆಲ್ಲ ಮಾಡಿದ್ರು. ಅವರೇ ರಿಸರ್ವೇಶನ್ ಕೊಟ್ರು, ಮೀಸಲಾತಿ ಅವ್ರು ಚಿಂತನೆ ಮಾಡಿದ್ರು. ಇದರಲ್ಲಿ ನಮ್ಮವ್ರು ಕೂತಿದ್ರೆ ಆಡಳಿತದಲ್ಲಿ ನಮ್ಮ ಜನರಿಗೆ ಒಳ್ಳೇದಾಗುತ್ತೆ ಅಂದ್ಕೊಂಡ್ರು. ಅದನ್ನ ಅವರೇ ನೊಂದರು. ಈ ಸಮಾಧಾನವನ್ನು ಬರೆದಿದ್ದು ನಾನೇ, ಇದನ್ನ ಬಿಸಾಕ್ಬೇಕಂದ್ರೆ ನಾನೇ ಮುಂದೆ ಬರ್ತೀನಿ ಅಂತ ಕೂಡ ಹೇಳಿದ್ರು ಅವರು. ಡಾಕ್ಟರ್ ಈಸ್ ಎ ಗ್ರೇಟ್ ಇಂಟೆಲೆಕ್ಚುಯಲ್. ಚಿಂತಕರು ನಾಳೆ ಏನ್ ನಡೀತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಅವರು ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತಾರೆ. ಆ ನಿಟ್ಟಲ್ಲಿ ಹೋರಾಟ ಮಾಡ್ತಾರೆ. ಮನುಸ್ಮೃತಿಯನ್ನು ಸುಟ್ಟಾಕ್ತಾರೆ, ಯಾಕಂದ್ರೆ ಅದು ಜಾತಿ ಭೇದವನ್ನ ಮಾತಾಡುತ್ತೆ ಎಂದು. ನೀರು ಕುಡಿಯಕ್ಕೆ ಬಿಟ್ಟಿಲ್ಲ ಅಂದ್ರೆ ಹೋರಾಟ ಮಾಡ್ತಾರೆ. ಕ್ರಾಂತಿಕಾರಿ ಹೋರಾಟಗಾರ, ಚಿಂತಕರು, ದ ಗ್ರೇಟೆಸ್ಟ್ ಇಂಟೆಲೆಕ್ಚುಯಲ್ ಆಫ್ ದಿ ವರ್ಲ್ಡ್. ಬಾಬಾ ಸಾಹೇಬ್ ಈಸ್ ದಿ ಗ್ರೇಟ್. ಈಸ್ ಎ ಡಾಕ್ಟರ್, ಈಸ್ ಎ ಹ್ಯೂಮನಿಸ್ಟ್. ಈ ಲಿವ್ಡ್, ದಟ್ಸ್ ವೈ ವಿ ವರ್ಷಿಪ್, ನಾಟ್ ವರ್ಷಿಪ್. ಅವ್ರು ಹೇಳಿದ್ರು ನನ್ನನ್ನು ವರ್ಷಿಪ್ ಮಾಡಬೇಡ, ಓದಿ ಹೋರಾಟ ಮಾಡಿ ಅಂತ ಹೇಳಿದ್ರು. ಎಜುಕೇಟ್, ಆರ್ಗನೈಸ್ ಅಂಡ್ ಅಜಿಟೇಟ್, ಹೋರಾಟ ಒಂದೇ ದಾರಿ ಎಂದು ಹೇಳ್ಕೊಟ್ಟೋದ್ರು. ಅದಕ್ಕೆ ನೀವು ಓದಿ ಅಂದ್ರು. ಮೂಢನಂಬಿಕೆ ಬೇಡ ಅಂದ್ರು. ನಾನು ಹುಟ್ಟಿದಾಗ ಹಿಂದುವಾಗಿ ಹುಟ್ಟಿದೆ, ಸತ್ತಾಗಿ ಸಾಯೋದಿಲ್ಲ ಅಂದು ಬುದ್ಧಿಸ್ಟ್ಗೆ ಹೋದ್ರು ಅವರು. ಅಂದ್ರೆ ಪ್ರತಿ ಒಂದು ಓದಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಅದಕ್ಕೆ ಮೊದಲು ಏಕಲೈವ ಮೆಟಾಫರ್ ಅಂತ ಹೇಳಿದೆ. ಅದನ್ನ ಹಂಗೆ ಚೇಂಜ್ ಮಾಡ್ತಾರೆ ಡಾಕ್ಟರ್. ಅವ್ರ ಕೊಡುಗೆ ಈ ದೇಶಕ್ಕೆ, ಬಡವರಿಗೆ, ಮಹಿಳೆಯರಿಗೆ ದಿ ಗ್ರೇಟ್. ಬಟ್ ಯಾರೋ ಕೈಗೆ ಹೋಗ್ಬಿಟ್ಟಿದೆ. ಆದ್ರಿಂದ ಈ ಪರಿಸ್ಥಿತಿ. ಕಾನ್ಸ್ಟಿಟ್ಯೂಷನ್ ನಾವು ಪಾಲನೆ, ದಟ್ ಈಸ್ ಕಾಲ್ಡ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಪ್ರತಿ ಒಬ್ಬರು ಅದನ್ನ ಸಮಾನತೆ ಬಗ್ಗೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೆಲ್ಲ ಹಕ್ಕುಗಳು ಕೊಟ್ಟಿದ್ದೆ, ಹಕ್ಕುಗಳು ಬರೀ ಪೇಪರ್ ಅಲ್ಲಿ ಅಲ್ಲ, ಪ್ರತಿ ಒಬ್ರು ಅನುಭವಿಸಿದ್ರೆ ದೇಶ ಮುಂದೆ ಹೋಗುತ್ತೆ ಅಂತ ಹೇಳ್ತೀನಿ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಗಣರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನೋದು ಯಾಕೆ ಸಿದ್ಧ ಆಯಿತು, ಆದರೆ ಇವತ್ತು ಹೇಗಾಗಿದೆ, ಎಲ್ಲಿ ಬದಲಾವಣೆ ತರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ರೈಟ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾಗಿರುವಂತಹ ಬಾಲನವರು ಭಾಗಿಯಾಗಿದ್ದರು. ಗಣರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಸಂವಿಧಾನ ರಚನೆಯಾಗಿದೆ, ಆದರೆ ಪಾಲನೆ ಅನ್ನೋದಾಗ್ತಾ ಇಲ್ಲ. ಇವತ್ತಿಗೂ ಕೂಡ ಅಸಮಾನತೆಯಿಂದ ಭಾರತ ಕಂಗಾಲಾಗಿ ಹೋಗಿದೆ, ಅಸ್ಪೃಶ್ಯತೆ ಅನ್ನೋದಿದೆ. ಹಾಗಾಗಿ ಸರಿಯಾದವರು ಸರಿಯಾದ ರೀತಿಯಲ್ಲಿ ಸಂವಿಧಾನವನ್ನು ನಡೆಸಿಕೊಂಡ್ರೆ ಭಾರತ ಬದಲಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.